ಅವರು ಇವನು ಬಾಲ ಗುಂಡ ಅಂದರೆ ಏನು ಹೇಳೋದು, ಒಂದು ಎಲ್ಲ ಕೆಟ್ಟ ಕಾರ್ಯಗಳು ಮಾಡೋದು, ಸಾಯಿಸೋದು, ಆ ಥರ ರೌಡಿಸಮ್ ಮಾಡೋನು. ಇಲ್ಲಿ ರಷ್ಯಾದಲ್ಲಿದ್ದ. ಅವನೇನು ಮಾಡ್ದ, ಒಂದು ಸಾರಿ ಎಲ್ಲೋ ಹೋಗಿದ್ದ, ಯಾರೋ ಒಂದು ಭಕ್ತರು ಸಿಗ್ನಲಲ್ಲಿ, ಇವಾಗ ನೋಡಿದ್ರೆ ಇವಾಗ ಭಕ್ತರೆಲ್ಲ ರೋಡ್ನಲ್ಲಿ ಹೋಗ್ತಾರೆ, ಸಿಗ್ನಲ್ಲಿ ನಿಂತ್ಕೊಂಡು ಬುಕ್ ಮಾಡ್ತಾ ಇರ್ತಾರೆ. ಇವನು ಕಾರ್ನಲ್ಲಿ ಹೋಗ್ತಾ ಇದ್ದ ಈ ರೌಡಿ. ಸೊ ಭಕ್ತರು ನೋಡಿಬಿಟ್ಟು ಒಂದು ಬುಕ್ ತೊಗೊಳ್ಳಿ ಭಗವದ್ಗೀತಾ ಅಂತ ಹೇಳಿದ್ರು. ಏನೂ ಗೊತ್ತಾಗಿಲ್ಲ, ತೊಗೊಂಡ. ಸೊ ಮತ್ತೆ ಓದಕ್ಕೆ ಶುರು ಮಾಡ್ತಾ ಬದಲಾವಣೆ ಆಯಿತು. ಏನೋ ಪ್ರಜ್ಞೆದು ಬದಲಾವಣೆ ಆಯಿತು. ಏನಕ್ಕೆ ನಾನು ಇಷ್ಟು ಕೆಟ್ಟ ಕೆಲಸಗಳು ಮಾಡ್ತಾ ಇದ್ದೀನಿ, ನಾನು ಜೀವನ ಗುರಿ ನಾನು ತಪ್ಪಿದ್ದೀನಲ್ಲ, ಈ ಜೀವನದ ಗುರಿ ಇವಾಗ ಅರ್ಥ ಆಯ್ತಂತ ದೇವಸ್ಥಾನಕ್ಕೆ ಹೋದ. ಭಾನುವಾರ ಏನು ಮಾಡ್ತಾ ಇದ್ದಾನೆ, ಡಿವೋಟೀಸನ್ನ ಕರ್ಕೊಂಡು ಹೋಗೋದು ಕಾರ್ಲಲ್ಲಿ. ಯಾಕಂದರೆ ಅವ್ನಿಗೆ ಏನು ಕೆಲಸ ಗೊತ್ತಾಗಲ್ಲ, ಗುಂಡನಿಗೆ ಏನು ಗೊತ್ತಾಗತ್ತೆ, ಏನು ಗೊತ್ತಾಗಲ್ಲ. ತರಕಾರಿ ತೊಗೊಂಡು ಬರೋದು, ಸ್ವಲ್ಪ ಅಡಿಗೆಗೆ ಹೆಲ್ಪ್ ಮಾಡೋದು, ಈ ರೀತಿ ಮಾಡ್ತಾ ಇದ್ದ. ಬಟ್ ಹೆಂಡತಿ ಅವ್ರ ಫ್ಯಾಮಿಲಿ ಎಲ್ಲ ಭಾಳ ಕೋಪ ಬಂತು. ಏನಪ್ಪ ಇಷ್ಟು ದೊಡ್ಡ ದಾದ ಆಗಿದ್ದಾನೆ, ಇವಾಗ ಪ್ರಚಾರಕ್ಕೆ ಹೋಗ್ತಾ ಇದ್ದಾನೆ, ಭಾನುವಾರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನೆ, ಈ ಕೆಲಸಗಳು ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಏನು ಮಾಡ್ತಾ ಇಲ್ವಲ್ಲ ಅಂತ ಭಾಳ ಕೋಪ ಬಂತು. ಹೆಂಡತಿ ಹೇಳಿದ್ದಾರೆ, ಏನಪ್ಪ ನಿಮ್ಮ ಚಟುವಟಿಕೆ ಎಲ್ಲ ಚೇಂಜ್ ಆಗಿದೆ, ನೀವು ಇನ್ನೂ 1 ವಾರ ಟೈಮ್ ಕೊಡ್ತೀವಿ, ಆದಷ್ಟು ನೀವು ನಮ್ಮ ಜೊತೆ ಬಂದ್ಬಿಡಿ, ಇಲ್ಲಾಂದರೆ ನಿಮ್ಮನ್ನೇ ಸಾಯಿಸ್ಬಿಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದರೆ ನೀವು ಕೆಲಸ ಮಾಡೋದು ಏನು ಸರಿ ಇಲ್ಲ ಅಂತ. ಅವನು ಏನು ಮಾಡೋದು ಅಂತ ಗೊತ್ತಾಗ್ತಲ್ಲ. ಯಾಕಂದರೆ ಅವನು ಮಾವ ಅವ್ರ ಫ್ಯಾಮಿಲಿಲ್ಲ ದೊಡ್ಡ ಬಂದರು ದಾದ, ಹೇಗೇನು ಸಾಯಿಸ್ಬಿಡ್ತಾನೆ. ಸೊ ಇವನು ಹೋಗಿ ಕೃಷ್ಣನ ಹತ್ರ ಪ್ರೇ ಮಾಡ್ಕೊತಾನೆ, ನೋಡಿ ನನ್ನ ಜೀವನ ಗೊತ್ತಾಗಿಲ್ಲ, ಇವಾಗ ಗೊತ್ತಾಯಿತು ಏನಂತ. ನಾನು ಇವಾಗ ಭಗವದ್ಗೀತಾ ಓದ್ತಾ ಇದ್ದೀನಿ, ಭಾಗವತ ಓದ್ತಾ ಇದ್ದೀನಿ, ನಾನು ನನ್ನ ಜೀವನದಲ್ಲಿ ಒಳ್ಳೆ ಕೆಲಸಗಳು ಮಾಡಬೇಕಂತ ಇದ್ದೀನಿ ಅಂತ ಕೃಷ್ಣನ ಹತ್ರ ಬೇಡ್ಕೊಂತ. ಅದೇ ಸಮಯದಲ್ಲಿ ಏನಾಗುತ್ತೆ, ಅವ್ರ ಹೆಂಡತಿ ಮಾರ್ಕೆಟ್ ಹೋಗಿರ್ತಾರೆ, ಸೂಪರ್ ಮಾರ್ಕೆಟ್. ಇನ್ಕ್ರೀಸ್ ದ ವಾಲ್ಯೂಮ್ ಲಿಟಲ್ ಬಿಟ್. ಹೆಂಡತಿ ಮಾರ್ಕೆಟ್ ಹೋಗಿರ್ತಾರೆ. ಸೊ ಅದೇ ರೀತಿ ಭಕ್ತರು ಒಬ್ಬರು ಸೂಪರ್ ಮಾರ್ಕೆಟ್ಲಿ ಭಗವದ್ಗೀತಾ ಕೊಡ್ತಾರೆ ಅವ್ರ ಹೆಂಡತಿ ನೋಡ್ಬಿಟ್ಟು ಏನೋ ಬುಕ್ಸ್ ಕೊಡ್ತಾರೆ ಅಂತ ತೊಗೊಂಡು ಹೋಗ್ಬಿಡ್ತಾರೆ. ಅವರು ಸ್ವಲ್ಪ ಓದಕ್ಕೆ ಶುರು ಮಾಡ್ತಾರೆ. ಹೋದರೆ ಆಮೇಲೆ ಗೊತ್ತಾಯ್ತು, ಓಹೋ ನನ್ನ ಹಸ್ಬೆಂಡ್ ಮಾಡ್ತಾ ಇರೋದು ಸರಿನೇ, ಈ ಜೀವನದ ಗುರಿ ನಮಗೆ ಗೊತ್ತಾಗಿಲ್ಲ ಅಂತ ಅವರು ಭಕ್ತರಾಗ್ಬಿಡ್ತಾರೆ. ಸೊ ಹಾಗಾಗಿ ಯಾರೊಬ್ಬ ವ್ಯಕ್ತಿ ಈ ಭಗವದ್ಗೀತಾ ಒಂದು ಶ್ಲೋಕ ಓದಿದ್ರೂ ಸಾಕು, ಅವರು ಭಕ್ತರ್ ಆಗ್ತಾರೆ. ನೇಹ ವಿಕ್ರಮ ನಾಸ್ತೋಸ್ತಿ, ಎಲ್ಲರೂ ಹೇಳಿ, ಪ್ರತ್ಯುವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ, ಸ್ವಲ್ಪಮಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೂ ಅದು ವೇಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವು ಟೈಮ್ ಭಕ್ತರು ಇಲ್ಲಿ ಎಷ್ಟು ಜನ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿದಿರ ಆಲ್ರೆಡಿ? ಒಬ್ಬರಿಬ್ರು ಮಾಡಿದಿರಲ್ಲ, ಎಲ್ಲರೂ ಮಾಡಿದಿರ. ಎಷ್ಟೊಂದು ಸಾರಿ ಪ್ರಯತ್ನ ಮಾಡಿದಿರ. ನೀವು ಕೊಟ್ಟಿದ ತಕ್ಷಣ ಎಲ್ಲ ತೊಗೊಂಡ್ಬಿಡ್ತಾರ? ಏನು ಹೇಳ್ತಾರೆ? ಮನೆಯಲ್ಲಿದೆ ಅಂತ ಹೇಳ್ತಾರೆ. ಪ್ರಭು ಸಮಯ ಇಲ್ಲ, ನಮಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಏನು ಹೇಳ್ತಾರೆ? ಬೇರೆ ಏನು ಹೇಳ್ತಾರೆ? ಮನೆಯಲ್ಲಿ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಜಗಳ ಬಂದ್ಬಿಡುತ್ತೆ. ಅರ್ಜುನ ನೋಡಿ ಯುದ್ಧ ಮಾಡ್ದ, ಕೃಷ್ಣ ಎಲ್ಲರಿಗೆ ಜಗಳ ಮಾಡಿ ಅಂತ ಹೇಳ್ತಾ ಇದ್ದಾನೆ, ನೀವು ಮನೇಲಿ ಇಟ್ಬಿಟ್ರೆ ಜಗಳ ಬಂದ್ಬಿಡುತ್ತೆ ಪ್ರಭು, ಭಗವದ್ಗೀತಾ ಬೇಡ ಅಂತ ಹೇಳ್ತಾರೆ. ಬೇರೆ ಏನು ಹೇಳ್ತಾರೆ? ಶುದ್ಧವಾಗಿರಲ್ಲ, ನಾವು ಭಗವದ್ಗೀತೆ ಹೇಗೆ ಇಟ್ಕೊಳ್ಳೋದು ಅಂತ ಹೇಳ್ತಾರೆ. ಮತ್ತೆ ಬೇರೆ ಯಾವುದಿದೆಯಾ? ವಯಸ್ಸಾದ್ಮೇಲೆ ಕಣ್ಣಿಗೆ ಏನು ಗೊತ್ತಾಗಲ್ಲ, ಆಮೇಲೆ ಅವರು ನೋಡ್ತಾರೆ, ಓದ್ತಾರೆ, ಇವರು ಏನಕ್ಕೆ ಎಂಗೇಜ್ಗಳು ಏನಕ್ಕೆ ಓದಬೇಕು ಅಂತ ಹೇಳ್ತಾರೆ. ಸೊ ಆ ರೀತಿ ನಾವು ಒಂದು ತಿಳ್ಕೋಬೇಕು. ನಾವು ಒಂದು ಗೋಡೆ ಇದೆ, ಇಲ್ಲಿ ಒಂದು ಪೈಲ್ವಾನ್ ಎಲ್ಲ ಮಿಸ್ಟರ್ ಬ್ಯಾಂಗ್ಳೂರ್, ಮಿಸ್ಟರ್ ಇಂಡಿಯಾ ಕರ್ಕೊಂಡು ಬಂದು ಇದು ಹೊಡೆದಾಕಿ ಅಂತ ಹೇಳ್ತೀವಿ, ಗೋಡೆನ ಹೊಡೆದಾಕಿ ಅಂತ ಹೇಳ್ತೀವಿ. ಬಂದು ಅವರು ಹೊಡೆದಾಕ್ತಾರೆ. ಒಂದು ಸಾರಿ ಟ್ರೈ ಮಾಡ್ತಾರೆ, ಮುರಿದೋಗಲ್ಲ. ಎರಡನೇ ಸಾರಿ ಎಬ್ನವ್ರು ಬರ್ತಾರೆ, ಟ್ರೈ ಮಾಡ್ತಾರೆ, ಸ್ವಲ್ಪ ಕ್ರ್ಯಾಕ್ ಬೀಳುತ್ತೆ. ಇನ್ನೊಂದು ಸಾರಿ ಹೊಡ್ತಾರೆ. ಆಮೇಲೆ ಕೊನೆಗೆ ಒಂದು ನಾರ್ಮಲ್ ವ್ಯಕ್ತಿ, ಒಂದು ಹುಡುಗ ಬರ್ತಾನೆ, ಚಿಕ್ಕ ಬಾಲ ಹುಡುಗ ಬರ್ತಾನೆ. ಬಂದು ಮುಟ್ಟಿದ ತಕ್ಷಣ ಮುರಿದೋಗುತ್ತೆ. ಇವ್ರು ಯಾರು ಬಳಸ್ತಾರೆ ಇದರಲ್ಲಿ? ಯಾರು ಮುರಿದಾಕಿರೋದು ಗೋಡನೆ? ಆ ಹುಡುಗ ಇಲ್ಲ. ಒಬ್ಬೊಬ್ಬರಾಗಿ ಕ್ರಮವಾಗಿ ಒಂದು ಬಲಶಾಲಿ ಬರ್ತಾನೆ, ಒಂದು ಹೊಡೆದಾಕ್ತಾನೆ, ಸ್ವಲ್ಪ ವೀಕ್ ಆಗುತ್ತೆ.
ಆಮೇಲೆ ಇನ್ನೊಂದು ಸರಿ ಹೊಡೆದಾಕ್ತಾನೆ, ಆಮೇಲೆ ಕೊನೆಯಲ್ಲಿ ಆ ಹುಡುಗ ಬಂದು ಮುಟ್ಟಿದ ತಕ್ಷಣ ಮುರಿದೋಗುತ್ತೆ. ಅದೇ ರೀತಿ ನಾವು ಭಾಗವತ ಭಗವದ್ಗೀತೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಹೋಗ್ತೀವಿ, ಎಲ್ಲರೂ ತಗೊಳ್ಳೋದಿಲ್ಲ. ನಾವು ಹೇಳ್ತಾ ಇರ್ತೀವಿ, ಒಂದು ಸಾರಿ ಹೇಳ್ತೀವಿ ಇಲ್ಲ ಬೇಡ ಅಂತ ಬಿಡ್ತಾರೆ, ಎರಡನೇ ಸಾರಿ ಹೇಳ್ತೀವಿ ಬೇಡ ಅಂತಾರೆ. ಅವ್ರು ಕೊನೆಯಲ್ಲಿ 5ನೇ ಸಾರಿ ಯಾವುದೋ ಒಂದು ಸಾರಿ ಯಾರೋ ಭಕ್ತರು ಕೇಳಿದ್ರೆ ತೊಗೊಂಡ್ಬಿಡ್ತಾರೆ. ಸೊ ಹಾಗಾಗಿ ಇವಾಗ ನೀವು 100 ಜನ ಮೀಟ್ ಮಾಡ್ತೀರಾ, ಎಷ್ಟು ಒಂದು 100 ಜನ ಮೀಟ್ ಮಾಡ್ತೀರಾ, ಒಂದು 5 ಬುಕ್ ವಿಸ್ತರಣೆ ಮಾಡ್ತೀರಾ, ಎಷ್ಟು ಸಕ್ಸಸ್ ರೇಟು? ಒಂದು 100 ಜನ ಮೀಟ್ ಮಾಡಿಬಿಟ್ಟು ಒಂದು 5 ಪುಸ್ತಕ ಕೊಡ್ತೀರಾ, ಎಷ್ಟು ಸಕ್ಸಸ್ ರೇಟು? 5%. ಯಾರು ಹೇಳಿರೋದು? 5% ಇಲ್ಲ, 100%. ಆ ಗೋಡೆ ಒಂದ್ಸಾರಿ ತಾಕಿದ್ರು, ಒಂದ್ಸಾರಿ ಅವ್ರು ಭಗವದ್ಗೀತೆ ನೋಡಿದ್ರು, ಒಂದ್ಸಾರಿ ಕೃಷ್ಣನ ಅವರು ಕೈಯಲ್ಲಿ ಇಟ್ಕೊಂಡ್ರು ಏನಾಗತ್ತೆ? ಕೃಷ್ಣನ ಪಡೆದಿದ್ದಾರೆ. ಅದು ಸ್ವಲ್ಪ ಮತ್ಸ್ಯ ಧರ್ಮಸ್ಯ ತ್ರಾಯತೆ ಮಹತ್ವ ಭಯ, ವೇಸ್ಟ್ ಆಗೋದಿಲ್ಲ. ಇವಾಗ ಯುಕ್ರೇನಲ್ಲಿ, ರಷ್ಯಾದಲ್ಲಿ ಯುದ್ಧ ನಡೀತಾ ಇದೆ. ಕಂಪಲ್ಸರಿ ಭಕ್ತರಾಗಲಿ ಭಕ್ತರು ಎಲ್ಲದರಾಗಲಿ ಎಲ್ಲರೂ ಕಂಪಲ್ಸರಿ ವಾರಕ್ಕೆ ಹೋಗಬೇಕು. ಎಲ್ಲ ಗೌರ್ಮೆಂಟ್ ಆ ಥರ ಮಾಡಿದ್ದಾರೆ. ಸೊ ಭಕ್ತರು ಏನು ಮಾಡೋದು? ಗೌರ್ಮೆಂಟ್ ಹೇಳಿದ್ದಾರೆ ಹೋಗಲೇಬೇಕಂತ ಹೋಗ್ತಾರೆ, ಇಲ್ಲಿ ಯುದ್ಧಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಪ್ರಚಾರ ಮಾಡ್ತಾರೆ. ಏನು ಭಕ್ತರು ಆ ಸಮಯದಲ್ಲಿ ಫ್ರೀ ಟೈಮ್ನಲ್ಲಿ ಏನು ಮಾಡ್ತಾರೆ ಭಕ್ತರು? ರಷ್ಯಾದಲ್ಲಿ ನಡೆದಿರೋ ಘಟನೆ ಇದು ಬರೆದಿದ್ದಾರೆ. ನೀವು ಇಸ್ಕಾನ್ ಸಂಕೀರ್ತನ್ ಸ್ಟೋರಿ ಅಂತ ಹೋಗಿ ಆ ವೆಬ್ಸೈಟಲ್ಲಿ ನೋಡ್ಬೋದು. ಬೇಜಾನ್ ಸ್ಟೋರಿಗಳಿದ್ದಾವೆ. ನಾನು ಹೇಳ್ತಾ ಇರೋದಲ್ಲ, ಆ ವೆಬ್ಸೈಟಿಂದನೇ ಹೇಳ್ತಾ ಇರೋದು. ಭಕ್ತರು ಏನು ಮಾಡ್ತಾರೆ, ಆ ಸ್ವಲ್ಪ ಸಮಯ ಸಿಗುತ್ತೆ, ಆ ಫ್ರೆಂಡ್ಸ್ ಜೊತೆ ಭಗವದ್ಗೀತಾ ಬಗ್ಗೆ ಪ್ರಚಾರ ಶುರು ಮಾಡೋದು. ಈ ಭಕ್ತರು ಏನು ಮಾಡೋದು? ಯಾಕಂದರೆ ಯುದ್ಧ ಭೂಮಿಯಲ್ಲಿ ರಣಭೂಮಿಯಲ್ಲಿ ಹೋಗ್ಬೇಕು, ಅದಕ್ಕೆ ಮುಂಚೆ ಅವ್ರ ಸತ್ಸಂಗ ಇರುತ್ತೆ. ಸೊ ಅದರಲ್ಲಿ ಅವರು ಅವ್ರ ಫ್ರೆಂಡ್ಸ್ ಎಲ್ಲ ಭಗವದ್ಗೀತಾ ಕೊಡ್ತಾರೆ, ಭಗವದ್ಗೀತಾ ವಿಸ್ತರಣೆ ಮಾಡ್ತಾರೆ. ಸೊ ಆ ರೀತಿ ಇನ್ನೊಂದು ಡಿವೋಟ್ ಇಲ್ಲ, ಇನ್ನೊಂದು ಸೋಲ್ಜರ್ಗೆ ಈ ಭಕ್ತರು ಏನು ಮಾಡ್ತಾನೆ, ಈ ಭಗವದ್ಗೀತಾ ಇಟ್ಕೊಂಡು ನನಗೆ ಯೂಸ್ ಆಗುತ್ತೆ ಅಂತ ಅವರು ತೊಗೊಂಡ್ಬಿಟ್ಟು ಮತ್ತೆ ಯುದ್ಧಕ್ಕೆ ಹೋಗ್ಬೇಕು. ಅವರು ಡ್ಯೂಟಿ ಹಾಕಿದ್ದಾರೆ, ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಯುದ್ಧಕ್ಕೆ ಹೋದರೆ ಅಲ್ಲಿ ಗನ್ ಶಾಟ್ ಆಯಿತು, ಅವ್ರಿಗೆ ಶೂಟಿಂಗ್ ಆಯಿತು ಅವ್ರ ಮೇಲೆ. ಅವರು ಸ್ವಲ್ಪ ಸಮಯ ಆದಮೇಲೆ ಅವರು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕ್ಕೊಂಡಿದ್ರು. ಅವ್ರು ಏನು ಮಾಡಿದ್ರು, ಇಲ್ಲಿ ಭಗವದ್ಗೀತೆ ಇಟ್ಕೊಂಡಿದ್ರು. ಯಾರು? ಆ ಸೋಲ್ಜರು. ಸೊ ಆ ಶೂಟಿಂಗ್ ಮಾಡುವಾಗ ಆ ಬುಲೆಟು ಭಗವದ್ಗೀತಾ ಅಲ್ಲಿ ಹೋಗಿದ್ದು, ಆ ಭಗವದ್ಗೀತಾ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತು, ಜೀವನ ಪ್ರೊಟೆಕ್ಟ್ ಮಾಡ್ತು. ಸೊ ಹಾಗಾಗಿ ಅವ್ರು ಬಂದ ಭಕ್ತರಿಲ್ಲ, ಬಟ್ ಆ ಸೋಲ್ಜರ್ ಬಂದು ಹೇಳಿದ್ರು ಆ ಭಕ್ತರಿಗೆ, ನೋಡಿ ನೀವು ಕೊಟ್ಟಿದ್ದ ಭಗವದ್ಗೀತಾ ನನ್ನ ಪ್ರಾಣನ ಕಾಪಾಡಿದೆ ಅಂತ ಹೇಳ್ತಾ ಇದ್ರು. ಆ ರೀತಿ ಭಕ್ತರು ಎಲ್ಲಿ ಹೋದ್ರೂ, ಈ ಯುದ್ಧ ನಡೀತಾ ಇದೆ, ಕಂಪಲ್ಸರಿ ಹೋಗ್ಲೇಬೇಕು, ಏನು ಮಾಡೋಕ್ಕಾಗಲ್ಲ, ಆದ್ರೂ ತೊಗೊಂಡೋಗಿ ಭಗವದ್ಗೀತೆನ ಪ್ರಚಾರ ಮಾಡ್ತಾರೆ, ಭಗವದ್ಗೀತೆ ವಿಸ್ತರಣೆ ಮಾಡ್ತಾ ಇದ್ದಾರೆ. ಈಗ ನೋಡಿ, ಇವಾಗ ಬಾಂಗ್ಲಾದೇಶದಲ್ಲಿ ದಯವಿಟ್ಟು ಇವತ್ತು ಪ್ರೋಗ್ರಾಮ್ ಆದಮೇಲೆ, ಪ್ರೋಗ್ರಾಮ್ ಮುಂಚೆ ಒಂದು ರೌಂಡ್ ಅವರಿಗೆ ಜಪ ಮಾಡಿ. ಎಲ್ಲ ಇಡೀ ಇಸ್ಕಾನ್ನಲ್ಲಿ ಸಂಕೀರ್ತನೆ ನಡೀತಾ ಇದೆ, ಪ್ರಾರ್ಥನೆ ನಡೀತಾ ಇದೆ. ಎಲ್ಲ ಕೊಂದು ಸಾಯಿಸ್ತಾ ಇದ್ದಾರೆ. ಯಾರನ್ನ? ಇಸ್ಕಾನ್ ಭಕ್ತರನ್ನ ಕೊಂದು ಸಾಯಿಸ್ತಾ ಇದ್ದಾರೆ ಬಾಂಗ್ಲಾದೇಶದಲ್ಲಿ. ನೋಡಿ ಹೇಗೆ ಹೇಳೋದು, ಏನು ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲರೂ ಜನ ಸೇರಿಕೊಂಡು ಲಕ್ಷ ಮುಸಲ್ಮಾನವರು ಸೇರಿಕೊಂಡು ಅಲ್ಲಿ ಹೋಗಿ ದೇವಸ್ಥಾನ ಸುಟ್ಟಾಕ್ತಾ ಇದ್ದಾರೆ, ಬೂದಿ ಆಗ್ತಾ ಇದ್ದಾರೆ, ಜಗನ್ನಾಥ್ ವಿಗ್ರಹನ ಬೂದಿ ಆಗ್ತಾ ಇದ್ದಾರೆ, ವಿಗ್ರಹಗಳನ್ನ ಬಿಡಿ, ಭಕ್ತರನ್ನ ಕೊಂದು ಸಾಯ್ತಾ ಇದ್ದಾರೆ. ಹಾಗಾಗಿ ಇಸ್ಕಾನ್ನಲ್ಲಿ ರಿಕ್ವೆಸ್ಟ್ ಮಾಡಿದ್ದಾರೆ, ಇವತ್ತು ಈ ಸಂಡೇ ಎಲ್ಲರೂ ನಾಮ ಸಂಕೀರ್ತನೆ ಮಾಡಿ, ಎಕ್ಸ್ಟ್ರಾ ಜಪ ಮಾಡಿ. ನಮ್ಮ ದೇವಸ್ಥಾನದಲ್ಲಿ ಇವಾಗ 1 ಗಂಟೆ, ಸುಮಾರು 2 ಗಂಟೆ ತಾಸು, 10ರಿಂದ 1 ಗಂಟೆ ತನಕ ಹರಿನಾಮ ಸಂಕೀರ್ತನ ಆಗುತ್ತೆ. ಸೊ ಪ್ರಭುಪಾದವರು ಈ BBT ಅಂತ ಎಸ್ಟಾಬ್ಲಿಷ್ ಮಾಡಿದ್ರು, ಭಕ್ತಿ ವೇದಾಂತ ಬುಕ್ ಟ್ರಸ್ಟ್, BBT ಅಂತ. ಇದು ಇಸ್ಕಾನ್ ಅದಕ್ಕೆ ಸಂಬಂಧ ಇದೆ, ಬಟ್ ಸಪ್ರೇಟ್ ಎಂಟಿಟಿ. ಪ್ರಭುಪಾದರು ಯಾವತ್ತು ಇಸ್ಕಾನ್ ಸಪ್ರೇಟು, ಬುಕ್ಸ್ ಸಪ್ರೇಟ್, ಅವ್ರು ಬುಕ್ಸ್ ಸಪ್ರೇಟ್ ಮಾಡಿದ್ದಾರೆ. ಇವಾಗ ಬಾಂಗ್ಲಾದೇಶದಲ್ಲಿ ಒಂದು ಪೆಟಿಷನ್ ಹಾಕಿದ್ದಾರೆ ಕೋರ್ಟ್ನಲ್ಲಿ, ಏನು? ಇಸ್ಕಾನ್ನೇ ಸ್ಟಾಪ್ ಮಾಡಿ, ಇಸ್ಕಾನ್ನು ರ್ಯಾಡಿಕಲಿಸ್ಟು, ಫಂಡಮೆಂಟಲಿಸ್ಟು, ಅವ್ರನ್ನ ಪ್ರಚಾರ ಮಾಡಬಾರ್ದು, ಇಲ್ಲಿ ಬಾಂಗ್ಲಾದೇಶದಲ್ಲಿ ಇರಬಾರದು ಅಂತ ಒಂದು ಕೋರ್ಟ್ನಲ್ಲಿ ಪೆಟಿಷನ್ ಹಾಕಿದ್ದಾರೆ. ಅದು ರಿಜೆಕ್ಟ್ ಆಯಿತು, ಬಿಡಿ. ಈ ರೀತಿ ಯಾವುದೋ ಒಂದು ಕಂಟ್ರಿಯಲ್ಲಿ ಇಸ್ಕಾನ್ ಸ್ಟಾಪ್ ಮಾಡಿಬಿಟ್ರೆ ಏನಾಗುತ್ತೆ? ಕ್ರಿಸ್ತಾನ್ ಬೆಳೆಯಕ್ಕೆ ಬಿಡೋಕ್ಕಾಗಲ್ಲ, ಅವರು ಬ್ಯಾನ್ ಮಾಡಿಬಿಡ್ತಾರೆ. ಪ್ರಭುಪಾದ ಹೇಳಿದ್ದಾರೆ, BBT ಅನ್ನೋದು ನಮ್ಮ ಬುಕ್ಸು ಯಾವತ್ತೂ ಸೆಪ್ರೇಟ್ ಆಗಿರುತ್ತೆ. ಈವನ್ ಇಸ್ಕಾನ್ ಸ್ಟಾಪ್ ಮಾಡಿದ್ರು ನಾನು ಬುಕ್ಕಲ್ಲಿ ಯಾವತ್ತೂ ನನ್ನ ಜೀವನ ಇರ್ತೀನಿ, ಮತ್ತೆ ಬುಕ್ ಯಾರ್ಯಾರು ಓದ್ತಾರೋ ಮತ್ತೆ ಕೃಷ್ಣ ಇನ್ನೊಂದು ಸಾರಿ ಬೆಳೆಯುತ್ತೆ, ಇಸ್ಕಾನ್ ಇನ್ನೊಂದು ಸಾರಿ ಬೆಳೆಯುತ್ತೆ. ಹಾಗಾಗಿ ಪ್ರಭುಪಾದವರು ಈ ಬುಕ್ ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ BBT ಅಂತ ಸಪ್ರೇಟ್ ಮಾಡಿದ್ದಾರೆ. ಯಾಕೆಂದರೆ ಈ ಪುಸ್ತಕ ಅಷ್ಟು ಇಂಪಾರ್ಟೆಂಟ್.
ಒಂದು ಸಾರಿ ಪ್ರಭುಪಾದ್ ಅವರು ಯದುಬರ ಪ್ರಭು ಅಂತ ಒಬ್ಬರು ಇರ್ತಾರೆ, ಅವ್ರ ಫೋಟೋ ತೆಗಿತಾ ಇದ್ದಾರೆ, ವೀಡಿಯೋ ಅಂತ ತುಂಬ ಚೆನ್ನಾಗಿ ತೆಗಿತಾರೆ, ಎಷ್ಟೊಂದು ವೀಡಿಯೋ ಇಸ್ಕಾನಲ್ಲಿ ಹಾಕಿದ್ದಾರೆ. ಅವರು ಚಿಕ್ಕ ಹುಡುಗ ಇರುವಾಗ ಹೋಗಿ ಪ್ರಭುಪಾದನ ಫೋಟೋ ತೆಗೆಯೋದು. ಪ್ರಭುಪಾದ ಯಾವ್ದು ಮೀಟಿಂಗ್ ಹೋದ್ರು, ಇಲ್ಲ ಇಂಟರ್ವ್ಯೂ ಕೊಟ್ರು, ಇಲ್ಲ ಯಾವುದೋ ಒಂದು ಕಾರ್ಯಕ್ರಮ, ಪ್ರಚಾರ ಕಾರ್ಯಕ್ರಮ ಆದ್ರೂ ಹೋಗಿ ಅವರಿಗೆ ಫೋಟೋ ತೆಗಿತಾ ಇರ್ತಾರೆ. ಪ್ರಭುಪಾದ ಕೋಪ ಬಂದು ಒಂದು ಸಾರಿ, ಏನು ಯಾವಾಗಲೂ ನನ್ನ ಫೋಟೋ ತೆಗಿತಾ ಇದೆಯಾ, ಇನ್ಮೇಲೆ ತೆಗಿಬಾರ್ದು ಅಂತ ಒಂದು ಕೋಪ ಬಂದಿರುತ್ತೆ. ಪ್ರಭುಪಾದಿಗೆ ಹೇಳಿರ್ತಾರೆ ಅದಕ್ಕೆ ಮೇಲೆ ಫೋಟೋ ತೆಗಿಬೇಡಿ ಅಂತ. ಸೊ ಮತ್ತೆ ಸಂಜೆ ಅವರು ಪ್ರಭುಪಾದವರು ಪ್ರವಚನ ಕೊಡ್ತಾ ಇದ್ದಾರೆ. ಆಗ ನೋಡ್ತಾ ಇದ್ರೆ ಯದುವರ ಪ್ರಭು ಬಂದಿರಲ್ಲ. ಎಲ್ಲಿ ಇವರು ಫೋಟೋ ತೆಗಿಯೋರು ಕಾಣಿಸ್ತಾ ಇಲ್ಲ ಅಂತ ಪ್ರಭುಪಾದ ಏನು ಹೇಳಿಲ್ಲ. ಪ್ರವಚನ ಆದಮೇಲೆ ಹೋಗಿ ನೋಡ್ತಾರೆ, ಎಲ್ಲಿ ಆ ಹುಡುಗ ಯದುಬರ ಇದ್ರಲ್ಲ ಎಲ್ಲಿ ಅಂತ. ಅವರು ಮೇಲ್ಗಡೆ ಇದ್ರು. ಪ್ರಭುಪಾದ ಹೋಗಿ, ಯಾಕೆ ನಾವು ಕ್ಲಾಸ್ ಬಂದಿಲ್ಲ ಅಂತ ಹೇಳ್ತಿದ್ರು. ಏನಿಲ್ಲ ಪ್ರಭುಪಾದ, ನಾನು ಸ್ವಲ್ಪ ಬಂದಿಲ್ಲ. ಏನು ಬೆಳಗ್ಗೆ ನಾನು ಕೋಪ ಮಾಡ್ಕೊಂಡೆ ಅದಕ್ಕೆ ಬಂದಿಲ್ವ ಅಂತ. ಅದು ಏನಿಲ್ಲ ಪ್ರಭುಪಾದ, ಪರವಾಗಿಲ್ಲ, ಅದು ಏನೂ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪ್ರಭುಪಾದ ಉತ್ತರ ಕೊಟ್ಟರು, ನನ್ನ ಇಡೀ ನೆಕ್ಸ್ಟ್ ಜನ್ರೇಷನ್ಗೆ ನನ್ನ ನೀನು ಫೋಟೋ ತೆಗಿತಾ ಇದೆಯಾ, ನಾನು ನೆಕ್ಸ್ಟ್ ಜನ್ರೇಷನ್ಗೆ ಈ ಬುಕ್ಸನ್ನ ಕೊಡಬೇಕು ಅಂತ ಇದ್ದೀನಿ. ನೀನು ನನ್ನ ಫೋಟೋಗ್ರಾಫ್ ತೊಗೊಂಡು ವೀಡಿಯೋ ತೊಗೊಂಡು ಅದೇ ಹಾಕಿದರೆ ಎಲ್ಲರೂ ಅದೇ ನೋಡ್ತಾರೆ, ಬಟ್ ನನ್ನ ಬುಕ್ಕನ್ನ ಯಾರು ಓದಲ್ಲ. ಹಾಗಾಗಿ ನಾನು ಮುಂದೆ ಇರಬಾರ್ದು, ನನ್ನ ಬುಕ್ಸ್ ಮುಂದೆ ಇರಬೇಕು, ನನಗಿಂತ ಹೆಚ್ಚಾಗಿ ಬುಕ್ಸನ್ನ ಪ್ರಚಾರ ಮಾಡಿ ಅಂತ ಹೇಳಿದ್ರು. ಸೊ ಆ ರೀತಿ ಈ ಬುಕ್ಸ್ ಯಾರೊಬ್ಬ ವ್ಯಕ್ತಿ ತೊಗೊತಾರೋ ಅವರು ಖಚಿತವಾಗಿ ಇವಾಗ ಇಲ್ಲ ಅಂದರೆ ಸ್ವಲ್ಪ ದಿವಸ ಆದಮೇಲೆ ಬದಲಾವಣೆ ಆಗುತ್ತೆ. ಒಂದು ವ್ಯಕ್ತಿ ಅವನು ಡಿಪ್ರೆಷನ್ ಆಯಿತು, ಲೈಫಲ್ಲಿ ಡಿಪ್ರೆಷನ್ ಆಯಿತು, ಹೀಗೆ ನಾನು ಆತ್ಮಹತ್ಯೆ ಮಾಡ್ಕೊಂಡು ಕೊಡೋಣ ಅಂತ ಅವರು ಪ್ರಯತ್ನ ಮಾಡ್ತಾಯಿದ್ರು. ಹಾಗಾಗಿ ಅವ್ರು ಬುಕ್ಸ್ ಎಲ್ಲ ಓದ್ತಾ ಇದ್ರು, ಹೇಗೆ ಸಿಂಪಲ್ ಆಗಿ ಸುಲಭವಾಗಿ ಆಧ್ಯಾತ್ಮ ಮಾಡ್ಕೊಳ್ಬೋದು. ಯಾಕಂದರೆ ಟ್ರೈನ್ ಹೋದರೆ ಪೇಯ್ನ್ ಆಗಿರುತ್ತೆ, ದಾರ ಹಾಕಿದ್ರೆ ಪೇಯ್ನ್ ಆಗುತ್ತೆ, ಇನ್ ಕೇಸ್ ಎತ್ತು ಹೋಗಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಅವನು ಎಲ್ಲ ರಿಸರ್ಚ್ ಮಾಡ್ತಾ ಇದ್ದಾನೆ. ರಿಸರ್ಚ್ ಮಾಡಿಬಿಟ್ಟು ಈ ಕಾರ್ಬನ್ ಮೊನಾಕ್ಸೈಡ್ ಅಂತ ಒಂದು ಗ್ಯಾಸ್ ಇರುತ್ತೆ, ಆ ಗ್ಯಾಸು ಬಿಟ್ಬಿಟ್ರೆ ಮನೆಯಲ್ಲಿ ಆರಾಮಾಗಿ ತಿರ್ಕೋಬಹುದು ಅಂತ ಒಂದು ಪ್ಲ್ಯಾನ್ ಸಿಕ್ತು. ಅವನೇನು ಮಾಡ್ದ, ಕಾರ್ನಲ್ಲಿ ಕೂತ್ಕೊಂಡು ಆರಾಮಾಗಿ ಗ್ಯಾಸ್ ತೊಗೊಂಡು ಕಾರ್ಬನ್ ಮೊನಾಕ್ಸೈಡ್ ತೊಗೊಂಡು ಸ್ವಲ್ಪ ಬಿಟ್ಬಿಟ್ಟು ಆರಾಮಾಗಿ ಕೂತಿದ್ದಾನೆ. ಆಯಿತು, ಈಗ ಏನು ಒಂದು 1 ಅವರ್ನಲ್ಲಿ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ. ಸೊ ಆ ಸಮಯದಲ್ಲಿ ಭಕ್ತರು ಒಬ್ಬರು ಬಂದು ಕಾರ್ನ ನಾಕ್ ಮಾಡ್ತಾ ಇದ್ದಾರೆ. ನಾಕ್ ಮಾಡಿಬಿಟ್ಟು ಭಗವದ್ಗೀತೆ ಇದೆ ತೊಗೊಳ್ಳಿ ಅಂತ. ಇವನು ಏನೋ ಇನ್ನೂ 1 ಗಂಟೆ ಆಗತ್ತೆ, ಟೈಮ್ ಪಾಸ್ ಆಗ್ತಾಯಿಲ್ಲ, ಕೊಡಿ ಅಂತ ಬುಕ್ ತೊಗೊಂಡು ಬುಕ್ ಓದ್ತಾ ಇದ್ದಾನೆ. 1 ಶ್ಲೋಕ 2 ಶ್ಲೋಕ ನೋಡಿದ ತಕ್ಷಣ ಆ ಜೀವನ ಇಡೀ ಬದಲಾವಣೆ ಆಯಿತು. ಓಹೋ, ದೇಗೋಸ್ಮಿನ್ ಯದಾ ದೇಹೆ ಕೌಮಾರಂ ಯವನಂಚರ ತದಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಾವು ಮುಗಿಯತಿ. ಆ ಶ್ಲೋಕ ನೋಡಿಬಿಟ್ರೆ ಓಹೋ, ನನ್ನ ಜೀವನದಲ್ಲಿ ಬೇಗ ಚೇಂಜ್ ಆಗ್ತಾ ಇರುತ್ತೆ, ಬಟ್ ಆತ್ಮಕ್ಕೆ ಯಾವತ್ತೂ ಸಾವಿಲ್ವಲ್ಲ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಇಮಿಡಿಯೇಟಾಗಿ ಆ ಪ್ಲ್ಯಾನ್ ಬಿಟ್ಬಿಟ್ಟು ದೇವಸ್ಥಾನ ಹೋಗಿ ಜಾಯ್ನ್ ಆದ. ಈಗಲೂ ಅವರು ಪ್ರತಿನಿತ್ಯ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. 20 ವರ್ಷ 30 ವರ್ಷವಾಗಿ ಪ್ರತಿನಿತ್ಯ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರಭುಪಾದ್ ಹೇಳ್ತಾ ಇದ್ದಾರೆ, ಪ್ರಭುಪಾದ್ 1 ವಾರ ಬುಕ್ ಬರೆದಿಲ್ಲ, ಯಾವತ್ತೂ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದಾರೆ. ಕೆಲವರು ಭಕ್ತರು ಹೇಳ್ತಾ ಇದ್ದಾರೆ, ಪ್ರಭುಪಾದ್ ನಿಮ್ಮ ಹತ್ರ ಬುಕ್ಸ್ಗಳಿದ್ದಾವೆ, ಎಲ್ಲ ಪ್ರೀವಿಯಸ್ ಆಚಾರ್ಯ ಬುಕ್ಸ್ ಇದೆ, ಯಾಕೆ ನೀವು ಟ್ರಾನ್ಸ್ಲೇಟ್ ಮಾಡ್ತಲ್ಲ, ನಿಲ್ಲಿಸ್ಬಿಟ್ಟಿದ್ದೀರಾ, 1-2 ದಿವಸ ಆಯ್ತಲ್ಲ ಅಂತ. ಅದಕ್ಕೆ ಪ್ರಭುಪಾದ್ ಹೇಳಿದ್ರು, ಕೃಷ್ಣ ಇವತ್ತು ಬಂದಿಲ್ಲ ಹೇಳಕ್ಕೆ ಅಂತ. ಪ್ರಭುಪಾದ್ ಯಾವತ್ತೂ ಹೇಳ್ತಾ ಇರೋದು, ಇದು ನಾನು ಬರೆದಿರಲಿಲ್ಲ, ಕೃಷ್ಣ ಡಿಕ್ಟೇಷನ್ ಮಾಡ್ತಾರೆ ಪ್ರಭುಪಾದಕ್ಕೆ, ಪ್ರಭುಪಾದ ಅದನ್ನು ಬರೆದರು. ಹಾಗಾಗಿ ಕೃಷ್ಣ 2 ದಿವಸ ಬಂದಿಲ್ಲ, ಏನೋ ಕೆಲಸ ಇದೆ ಅನಿಸುತ್ತೆ, ಹಾಗಾಗಿ ನಾನು ಬರೆದಿಲ್ಲ ಅಂತ ಹೇಳಿದರು. ಆ ರೀತಿ ಈ ಬುಕ್ಸ್ ಒಂದೊಂದು ಪದ, ಒಂದೊಂದು ಅರ್ಥ, ಒಂದೊಂದು ಯಾರೋ ಒಬ್ಬ ವ್ಯಕ್ತಿ ಒಂದು ಪದ ಓದಿದ್ರೂ ಅವರಿಗೆ ಜೀವನ ಬದಲಾವಣೆ ಆಗುತ್ತೆ. ಅಷ್ಟು ಸುಂದರವಾದ ಬುಕ್ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕಾ ಅಲ್ವಾ? ಓಕೆ. ಸೊ ಆ ರೀತಿ ಪ್ರಭುಪಾದ ಅವರು ಹೇಳ್ತಾ ಇದ್ದಾರೆ. ಈಗ ನಾವು ಆಚಾರ್ಯಗಳು ನೋಡ್ಬೋದು, ಇದು ನಮ್ಮ ಫ್ಯಾಮಿಲಿ ಬಿಸ್ನೆಸ್. ಪ್ರಭುಪಾದ ಹೇಳ್ತಾ ಇದ್ದಾರೆ, ಬುಕ್ಸ್ ಆರ್ ದ ಬೇಸಿಸ್, ಪ್ಯೂರಿಟಿ ಇಸ್ ದ ಫೋರ್ಸ್, ಪ್ರೀಚಿಂಗ್ ಇಸ್ ದ ಎಸೆನ್ಸ್, ಯುಟಿಲಿಟಿ ಇಸ್ ದ ಪ್ರಿನ್ಸಿಪಲ್. ಇವಾಗ ನಾವು ಆಚಾರ್ಯಗಳು ತಗೊಳ್ಳಿ, ಬ್ರಹ್ಮ ಮೊದಲನೇ ಜೀವ, ಆ ಬ್ರಹ್ಮಕ್ಕೆ ತೇನೇ ಹೃದಯಾದಿ ಕಲೆಯೇ. ಕೃಷ್ಣ ಮೊದಲನೇದು ಭಾಗವತಂ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಅವಾಗ ಪ್ರಿಂಟಿಂಗ್ ಇಲ್ಲ, ಹಾಗಾಗಿ ಈ ಭಾಗವತನ ಹೃದಯದಿಂದ ಹೇಳ್ಕೊಡ್ತಾ ಇದ್ದಾರೆ. ಬ್ರಹ್ಮ ನಾರದ ಋಷಿಗೆ ಹೇಳಿದ್ರು, ನಾರದ ಋಷಿ ಭಾಗವತ ಡಿಸ್ಟ್ರಿಬ್ಯೂಟ್ ಯಾಕೆ ಮಾಡಿದ್ರು? ಪ್ರಹ್ಲಾದ್ ಮಹಾರಾಜು, ಧ್ರುವ ಮಹಾರಾಜು, ಎಷ್ಟೊಂದು ಭಾಗಗಳೇ ನಾವು ನೋಡ್ಬೋದು, ಎಲ್ಲರಿಗೆ ವಿಸ್ತರಣೆ ಮಾಡ್ತಾರೆ. ಆಮೇಲೆ ವ್ಯಾಸದೇವಕ್ಕೂ ಹೇಳ್ಕೊಡ್ತಾರೆ. ವ್ಯಾಸದೇವು ಅವರು ಸುಖದೇವ ಗೋಸ್ವಾಮಿ ಹೇಳ್ತಾರೆ, ಸುಖದೇವ ಗೋಸ್ವಾಮಿ ಪರಿಷತ್ ಮಹಾರಾಜ ಹೇಳ್ತಾರೆ. ನೋಡಿ, ಗಣೇಶಂದ ಇರೋದು ಎಲ್ಲರಿಗೆ ಭಾಗವತನ ಕೊಡ್ತಾ ಇದ್ದಾರೆ. ಮಧ್ವಾಚಾರ್ಯ ಬರೆದು ಬಿಟ್ಟು
ಅದಕ್ಕೆ ಕಮೆಂಟ್ರಿ ಟೀಕಾ ಬರೆದುಬಿಟ್ಟು ಹೋಗಿ ವ್ಯಾಸದೇವರ ಹತ್ರ ಹೋಗಿ ಕನ್ಫರ್ಮೇಷನ್ ಮಾಡ್ತಾರೆ, ಇದು ನಾನು ಸರಿಯಾಗಿ ಬರೆದಿದ್ದೀನಾ ಅಂತ. ಹಾಗಾಗಿ ನಾವು ಪರಂಪರೆಯಲ್ಲಿ ನೋಡ್ಬೋದು, ಈ ಶ್ಲೋಕ ಇದೆಯಲ್ಲ, ತವ ಕಥಾಮೃತಂ ಅಂತ ಹಾಡಿದೀವಲ್ಲ, ಇದು ಆ್ಯಕ್ಚುಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಪೂರಿಯಲ್ಲಿ ಇರ್ತಾರೆ. ಆಗ ಪ್ರತಾಪರುದ್ರ ರಾಜ ಹೇಗಾದ್ರು ಭೇಟಿ ಮಾಡಬೇಕು, ಹೇಗಾದ್ರು ಮಹಾಪ್ರಭುಗಳನ್ನ ಭೇಟಿ ಆಗಬೇಕಂತ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಬಟ್ ಮಹಾಪ್ರಭು ಒಪ್ಪೋದಿಲ್ಲ. ಯಾಕಂದರೆ ಒಂದು ರಾಜ, ಒಂದು ಮೆಟೀರಿಯಲಿಸ್ಟಿಕ್, ಅವನು ಹೇಗೆ ನೋಡೋದು, ನನ್ನ ಭಕ್ತರು ಮಾತ್ರ ನೋಡೋದು, ಭಕ್ತರು ಅಲ್ಲೇ ಇದ್ರೆ ಯಾರನ್ನು ನೋಡೋದಿಲ್ಲ. ಎಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೊನೆಯಲ್ಲಿ ಏನು ಮಾಡ್ತಾರೆ, ಅವರು ವೇಷ ಬದಲಾವಣೆ ಮಾಡುತ್ತೆ. ರಾಜ ಎಲ್ಲ ಬಿಟ್ಬಿಟ್ಟು ಒಂದು ಮಾಮೂಲಿ ಮನುಷ್ಯನ ಥರ ಡ್ರೆಸ್ ಹಾಕ್ಕೊಂಡು, ಭಕ್ತರ ಥರ ಡ್ರೆಸ್ ಹಾಕ್ಕೊಂಡು ರಥಯಾತ್ರೆ ಆದಮೇಲೆ ಸ್ವಲ್ಪ ಟೈರ್ಡ್ ಆಗಿರುತ್ತೆ. ಅಲ್ಲಿ ಆ ಗಾರ್ಡನ್ನಲ್ಲಿ ಮಹಾಪ್ರಭುಗಳು ಮಲಗಿರ್ತಾರೆ. ಸೊ ಇವರೆಲ್ಲ ಭಕ್ತರೆಲ್ಲ ಸೇರಿ ಹೇಳ್ತಾರೆ, ಓ ರಾಜ, ಇವಾಗ ಒಳ್ಳೆ ಟೈಮ್, ಇವಾಗ ಮಹಾಪ್ರಭುಗಳು ಟೈರ್ಡ್ ಆಗಿ ಮಲಗಿದ್ದಾರೆ, ಹೋಗಿ ನೀವು ಅವ್ರನ್ನ ಕಾಲ ಪ್ರೆಸ್ ಮಾಡಿ ಅಂತ ಕಲಿಸ್ತಾರೆ. ಆಗ ಈ ಪ್ರತಾಪರುದ್ರ ರಾಜ ಏನು ಮಾಡ್ತಾನೆ, ಈ ಶ್ಲೋಕಗಳನ್ನ ಹಾಡ್ತಾನೆ. ಯಾವುದು? ಈ ತವ ಕಥಾಮೃತಂ ತಪ್ತ ಜೀವನಂ ಶ್ಲೋಕನ ಹಾಡ್ತಾ ಇರ್ತಾನೆ. ಮಹಾಪ್ರಭು ಕೇಳಿದ ತಕ್ಷಣ ಬಹಳ ಖುಷಿಯಾಗಿ ಅವ್ರನ್ನ ಆಲಿಂಗನ ಮಾಡ್ತಾರೆ. ನೀನೇ ಒಳ್ಳೆ ವೈಷ್ಣವ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರಭುಪಾದರು ಚೈತನ್ಯ ಚರಿತಾಮೃತದಲ್ಲಿ ಒಳ್ಳೆ ಪರ್ಪೋರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಸುಂದರವಾಗಿದೆ. ನೋಡಿ, ಇದು ಇಂಗ್ಲೀಷ್ನಲ್ಲಿದೆ, ಆಮೇಲೆ ನಾನು ನಿಮಗೆ ಕನ್ನಡದಲ್ಲಿ ಹೇಳ್ತೀನಿ. ಸಮಟೈಮ್ಸ್ ಮೆಂಬರ್ ಆಫ್ ದ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್, ಎಸ್ಪೆಷಲಿ ಇನ್ ದ ವೆಸ್ಟರ್ನ್ ಕಂಟ್ರೀಸ್, ಫೈಂಡ್ ಇಟ್ ಡಿಫಿಕಲ್ಟ್ ಟು ಅಪ್ರೋಚ್ ದ ಪೀಪಲ್ ಟು ಡಿಸ್ಟ್ರಿಬ್ಯೂಟ್ ಬುಕ್ಸ್. ಇವಾಗ ಫಾರಿನ್ನಲ್ಲಿ, ಅಬ್ರಾಡಲ್ಲಿ ನೋಡಿದ್ರೆ, ನಾವು ಇಂಡಿಯಾದಲ್ಲಿ ನಾವು ಸಾಫ್ರಾನ್ ಡ್ರೆಸ್ ಹಾಕ್ಕೊಂಡು ತಲೆ ಸೇವ್ ಮಾಡಿಕೊಂಡು ಹೋದ್ರೆ ಏನು ಗೊತ್ತಾ, ಏನು ಅಷ್ಟು ಹೇಳಲ್ಲ, ಓ ಯಾರೋ ಭಕ್ತರು ಬಂದಿದ್ದಾರೆ, ಡಿವೋಟಿ ಬಂದಿದ್ದಾರೆ ಅಂತ ಬುಕ್ ತೊಗೊತಾರೆ. ಇದೇ ಅಮೇರಿಕ ವಿದೇಶ ದೇಶದಲ್ಲಿ ಹೋದರೆ ಯಾರೋ ಒಬ್ಬರು ಈ ಥರ ಧೋತಿ ಹಾಕ್ಕೊಂಡು ಸ್ಯಾಫ್ರಾನ್ ಹಾಕ್ಕೊಂಡು ಹೋದರೆ ಅವರಿಗೆ ಸ್ವಲ್ಪ ಯಾರಪ್ಪ ಅದು ಯಾರೋ ಏನೇನು ಬಂದಿದ್ದಾರೆ ಅಂತ ಅನ್ಸುತ್ತೆ ಅವ್ರಿಗೆ. ಹಾಗಾಗಿ ಅವ್ರ ಜೊತೆ ಮಿಂಗಲ್ ಆಗಲ್ಲ, ಮಾತಾಡೋಕ್ಕೆ ರೆಡಿ ಆಗಲ್ಲ. ಯಾರೋ ಒಬ್ಬರು ಅಜೀಬ ಆಗಿದ್ದಾನೆ, ಇವನ ಹತ್ರ ಹೇಗೆ ಮಾತಾಡೋದು, ಹೇಗೆ ಬುಕ್ ತೊಗೊಳ್ಳೋದು ಅಂತ ಭಕ್ತರು ಎಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಬುಕ್ ತೊಗೊಳ್ತಾರೆ ಅದಕ್ಕೆ ಪ್ರಭುಪಾದ ಹೇಳ್ತಾ ಇದ್ದಾರೆ. ಸೊ ಅಮೇರಿಕಾದಲ್ಲಿ ಕಷ್ಟ ಆಗ್ಬೋದು, ಧೋತಿ ಹಾಕ್ಕೊಂಡು ಸ್ಯಾಫ್ರಾನ್ ಹಾಕ್ಕೊಂಡು ಶೇವ್ ಮಾಡಿಕೊಂಡು, ಕ್ಲೀನ್ ಶೇವ್ ಮಾಡಿಕೊಂಡು, ತಿಲಕ್ ಹಾಕ್ಕೊಂಡು ಯಾರೋ ಬುಕ್ ತೊಗೊಂಡು ಹೋದರೆ ಏನಾಗುತ್ತೆ, ಅವರು ಗಾಬರಿ ಆಗಿಬಿಟ್ಟು ಹತ್ರನೇ ಬರೋದಿಲ್ಲ. ಸೊ find it difficult to approach the people to distribute books because people are unfamiliar with the traditions, saffron robes and devotees. The devotees have therefore inquired whether they can wear European and American dress before general public. ಸೊ ಅವ್ರು ಕೇಳ್ತಾ ಇದ್ದಾರೆ ಪ್ರಭುಪಾದ ಹತ್ರ ಹೋಗಿ, ಪ್ರಭುಪಾದಗಳೇ, ನಾವು ಈ ಥರ ಧೋತಿ ಎಲ್ಲ ಹಾಕೊಂಡು ಹೋದರೆ ಯಾರು ಹತ್ರನೇ ಬರ್ತಾಯಿಲ್ಲ, ಅದಕ್ಕೆ ಕಲ್ಚರೇ ಗೊತ್ತಿಲ್ಲ. ನಮ್ಮ ಕಲ್ಚರ್ ಗೊತ್ತಿದೆ, ಧೋತಿ ಹಾಕೊಂಡು ಹೋಗೋದು. ಇವಾಗಲೂ ಇಂಡಿಯಾದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಭಕ್ತರು ಧೋತಿ ಹಾಕೊಂಡು ಹೋಗೋದನ್ನು ಒಂಥರ ನೋಡ್ತಾರೆ. ಸೊ ಆ ರೀತಿ, ಸೊ ಅವ್ರಿಗೆ ಏನು ಗೊತ್ತಾಗಿಲ್ಲ, ಪಬ್ಲಿಕ್ಲಿ ನಾವು ಹೇಗೆ ವಿಸ್ತರಣೆ ಮಾಡ್ಬೋದು, ನಾವು ಡ್ರೆಸ್ ಚೇಂಜ್ ಮಾಡ್ಕೋಬೋದಾ, ಪ್ಯಾಂಟ್ ಶರ್ಟ್ ಹಾಕೊಂಡು ನಾವು ಬುಕ್ ವಿಸ್ತರಣೆ ಮಾಡಿದ್ರೆ ಹೇಗೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಪ್ರಭುಪಾದ ಹೇಳ್ತಾ ಇದ್ದಾರೆ, ಪ್ಯಾಂಟ್ ಶರ್ಟ್ ಹಾಕೊಂಡು ಬುಕ್ ವಿಸ್ತರಣೆ ಮಾಡಿ ಏನು ತಪ್ಪಿಲ್ಲ. ಏಕೆಂದರೆ ಇದೇ ವ್ಯಕ್ತಿ ಪ್ರತಾಪರುದ್ರ ರಾಜನಾಗಿ ಹೋಗಿದ್ರೆ ಮಹಾಪ್ರಭುಗಳು ಒಪ್ತಾ ಇಲ್ಲ, ಅವ್ರು ನೋಡ್ತಾನೆ ಇಲ್ಲ. ಬಟ್ ಪ್ರತಾಪರುದ್ರ ರಾಜ ಮಹಾರಾಜ ಏನು ಮಾಡ್ದ, ಡ್ರೆಸ್ ಎಲ್ಲ ಬದಲಾವಣೆ ಮಾಡಿಕೊಂಡು ಸಾಮಾನ್ಯವಾದ ವ್ಯಕ್ತಿ ಹೇಗಿರ್ತಾನೆ ಆ ಥರ ಡ್ರೆಸ್ ಮಾಡಿಕೊಂಡು ಹೋಗಿ ಈ ಹಾಡನ್ನು ಹಾಡ್ತಾನೆ. ಹಾಗಾಗಿ ಮಹಾಪ್ರಭು ಅವರಿಗೆ ಕರುಣೆ ಕೊಡ್ತಾರೆ. ಯಾವ ಒಬ್ಬ ವ್ಯಕ್ತಿ ಮಹಾಪ್ರಭುಗಳ ಕರುಣೆ ಇಲ್ಲೇ ಇದ್ದರೆ ನಾವು ಬುಕ್ ವಿಸ್ತರಣೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಡ್ರೆಸ್ ಬದಲಾವಣೆ ಮಾಡ್ಬೋದು ಅಂತ ಪ್ರಭುಪಾದ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಯಾವುದೋ ಒಂದು ರೀತಿ ಈ ಬುಕ್ ವಿಸ್ತರಣೆ ಅನ್ನೋದು ನಮಗೆ ಇನ್ನೊಬ್ಬರಿಗೆ ಮಾಡಬೇಕಾಗತ್ತೆ. ಯಾಕೆಂದರೆ ಸೊ ಪ್ರಭುಪಾದ ಹೇಳ್ತಾ ಇದ್ದಾರೆ, ದೀಸ್ ಬುಕ್ಸ್ ಆರ್ ಸೋ ಪೊಟೆಂಟ್ ದ್ಯಾಟ್ ಎನಿ ಒನ್ ಹೂ ರೀಡ್ಸ್ ದಮ್ ಇಸ್ ಶೂರ್ ಟು ಬಿಕಮ್ ಕೃಷ್ಣ ಕಾನ್ಷಿಯಸ್ನೆಸ್. ಸೊ ಇಟ್ ಈಸ್ ವೆರಿ ವ್ಯಾಲ್ಯೂಬಲ್ ಸರ್ವಿಸ್ ಟು ಡಿಸ್ಟ್ರಿಬ್ಯೂಟ್ ಅವರ್ ಬುಕ್ಸ್. ಸೊ ಮತ್ತೆ ಭಗವದ್ಗೀತಾದಲ್ಲಿ ಕೃಷ್ಣ ಎಲ್ಲ ಕೊನೆಯಲ್ಲಿ 18ನೇ ಅಧ್ಯಾಯದಲ್ಲಿ ಎಲ್ಲ ಸರ್ವಧರ್ಮಾನ್ ಪ್ರತ್ಯಕ್ಷ ಆದಮೇಲೆ ಒಂದು ಶ್ಲೋಕ, ಸುಂದರವಾದ ಶ್ಲೋಕ ಹೇಳ್ತಾ ಇದ್ದಾರೆ. ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ ಮೇ ಪ್ರಿಯ ಕೃತಮಃ ಭವಿತಾ ನಾಚ ಮೇ ತಸ್ಮಾತ್ ಅನ್ಯ ಪ್ರೇಯತೋ ಭುವಿ. ಏನು ಹೇಳ್ತಾ ಇದ್ದಾರೆ, ಯಾವ ವ್ಯಕ್ತಿ ಈ ಭಗವದ್ಗೀತಾನೆ ಇನ್ನೊಬ್ಬರಿಗೆ ಹೇಳ್ತಾನೋ ಅವನಕ್ಕಿಂತ ಹೆಚ್ಚಾಗಿ ಪ್ರಿಯವಾದವರು ಯಾರೆಲ್ಲ, ನನಗೆ ಅವ್ರು ಬಹಳ ಇಷ್ಟ, ನನಗೆ ಬಹಳ ಪ್ರಿಯವಾದದವರು ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟು ಜನಕ್ಕೆ ಕೃಷ್ಣನಿಗೆ ಪ್ರಿಯವಾದರಾಗಬೇಕಂತ ಇಚ್ಛೆ ಇದೆ? ಕೈ ಎತ್ತಿ. ಬೇಡವಾ? ಕೆಲವರು ಕೈ ಎತ್ತಲ್ಲ. ಯಾರು ಕೃಷ್ಣನಿಗೆ ಇಚ್ಛೆ ಆಗುವುದು ಬೇಡವಾ?
ಅಂದರೆ ಒಂದೇ ಒಂದು ಕೆಲಸ ಮಾಡಬೇಕು. ನೀವೆಲ್ಲ ಒಂದೇ ಒಂದು ಬುಕ್ ತೊಗೊಂಡು ಹೋಗಿ, ಅಟ್ಲೀಸ್ಟ್ ಒಂದು ಬುಕ್ ಭಗವದ್ಗೀತಾ ಇವತ್ತು ತೊಗೊಳ್ಳಿ, ಪ್ರಭು ಹತ್ರ ಹೇಳಿಬಿಟ್ಟು ಹೋಗಿ ವಿಸ್ತರಣೆ ಮಾಡಿ. ಮೊದಲನೇದು ಪ್ರಶ್ನೆ ಬರುತ್ತೆ, ಪ್ರಭುಗಳೇ ನಾವು ಎಷ್ಟೊಂದು ಪ್ರಯತ್ನ ಮಾಡ್ತೀವಿ, ಬ್ಯಾಂಗ್ಳೂರಲ್ಲಿ ಎಸ್ಪೆಷಲಿ ಭಗವದ್ಗೀತಾ ಮನೆಯಲ್ಲಿದೆ, ನಮ್ಮ ಮನೆಯಲ್ಲಿದೆ, ಯಾರು ಹೇಳ್ತಾರೆ. ಇಲ್ಲಾಂದರೆ ದುಡ್ಡು 300 ರೂಪಾಯಿ 350 ಆಗಿದೆ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಸಮಯ ಇಲ್ಲ ಪ್ರಭು, ನಮಗೆ ಸಮಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಾಂದರೆ ಮನೆಯಲ್ಲಿ ಇಟ್ಟುಕೊಂಡ್ರೆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಕೇಳ್ತಾ ಇದ್ದಾರೆ, ಹೇಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಇವಾಗ ನಾವು ಇವಾಗ ಏನಕ್ಕೆ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಏನಾಗುತ್ತೆ, ಯಾರೊಬ್ಬ ವ್ಯಕ್ತಿ ಅವ್ರ ಜೀವನ ಬದಲಾವಣೆ ಆಗುತ್ತೆ. ಎಷ್ಟೊಂದು ಕಥೆಗಳಿದ್ದಾವೆ, ನಾನು ಹೇಳ್ತಾ ಇರ್ಬೋದು. ಬಟ್ ನಾನು ಇವಾಗ ಹೇಗೆ ನಾವು ಪುಸ್ತಕನ ವಿಸ್ತರಣೆ ಮಾಡ್ಬೋದು, ನಾವು ಹೇಗೆ ಪ್ರಯತ್ನ ಮಾಡ್ಬೋದು, ಟಿಪ್ಸ್ ಏನಿದೆಯಾ ಪ್ರಭು ಅಂತ ಹೇಳಿದ್ರೆ, ಇವುದು 2ನೇ ಪಾರ್ಟ್ಸು. ನಾವು ಬುಕ್ಸ್ ಬಗ್ಗೆ ನೋಡೋಣ. ಸೊ ಮೊದಲನೇದು ಪ್ರಭುಪಾದ್ ಇವಾಗ ACBD ಅಂತ ತಿಳ್ಕೊಳ್ಳಿ. ಮೊದಲನೇದು ಇದರಲ್ಲಿ ಅದಕ್ಕೆ ಮುಂಚೆ ಹೋಗೋದಕ್ಕೆ ಮುಂಚೆ, ಹೇಗೆ ಬುಕ್ ವಿಸ್ತರಣೆ ಮಾಡೋದಕ್ಕೆ ಮುಂಚೆ ಒಂದು ರೂಲ್ಸ್ ಇದೆ, ಗ್ರೌಂಡ್ ರೂಲ್ಸ್ ಇದೆ. ಯಾವ ವ್ಯಕ್ತಿ ಸಕ್ಸಸ್ಫುಲ್ ಆಗಿ ಬುಕ್ ವಿಸ್ತರಣೆ ಮಾಡಬಹುದು ಅಂದರೆ, ಮೊದಲನೇದು ಸ್ಟ್ರಾಂಗ್ ಸಾಧನ ಅಂದರೆ ತುಂಬ ಚೆನ್ನಾಗಿ ನಾವು ನಮ್ಮ 16 ಮಾಲೆಗಳನ್ನ ಹರೇ ಕೃಷ್ಣ 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 ಹರೇ ಹರೇ ರಾಮ ಬುಕ್ ವಿಸ್ತರಣೆ ಬಗ್ಗೆ ತುಂಬ ಚೆನ್ನಾಗಿ ನಾವು ನಾಮ ಜಪ ಮಾಡಬೇಕು ಮೊದಲನೇದು. ಆವಾಗ ನಾವು ಕೃಪಾ ಸಿಗುತ್ತೆ, ಪ್ರಭುಪಾದ ಕೃಪಾ ಸಿಗುತ್ತೆ, ಮತ್ತು ಆಚಾರ್ಯಗಳ ಕೃಪಾ ಸಿಗುತ್ತೆ. ಮೊದಲನೇದು ಸಾಧನದಲ್ಲಿ ಇನ್ನೊಂದು ಬುಕ್ಸ್ ಓದೋದು. ಪ್ರಭುಪಾದ ಬುಕ್ಸ್ ಬರೆದಿರೋದಾರಲ್ಲ ಅದು ಓದಬೇಕು. ಒಂದು ಸಾರಿ ಪ್ರಭುಪಾದ ಯಾರೋ ಒಬ್ಬ ವ್ಯಕ್ತಿ, ಅವ್ರ ಶಿಷ್ಯರು ಬುಕ್ಸ್ ಎಲ್ಲ ತೊಗೊಂಡು ಪ್ರತಿನಿತ್ಯ ಹೋಗಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋರು. ಫಸ್ಟ್ ಕ್ಲಾಸ್ ಡಿವೋಟಿ. ಮೊದಲನೇದು ಅವರು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರೋರು. ಒಂದು ಸಾರಿ ಪ್ರಭುಪಾದ ಕರೆದುಬಿಟ್ಟು, ಏನು ತೊಗೊಂಡು ಹೋಗ್ತೀಯಲ್ಲ ಅಂತ ಹೇಳಿದ್ರು. ಪ್ರಭುಪಾದ ನೋಡಿ ಇಷ್ಟು ಬುಕ್ ತೊಗೊಂಡು ಹೋಗ್ತಾ ಇದ್ದೀನಿ, ಬುಕ್ಸು ವಿಸ್ತರಣೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಹೌದಾ, ಅವರು ಈ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್, ಶಾಸ್ತ್ರಾತ್ಕಾರ ಅಂತ ಒಂದು ಬುಕ್ ಇತ್ತು. ಪ್ರಭುಪಾದ ತೊಗೊಂಡು ಇದರಲ್ಲಿ ನಾನು ಏನು ಬರೆದಿದ್ದೀನಿ ಹೇಳು ಅಂತ ಹೇಳಿದ್ರು. ಅದಕ್ಕೆ ಆ ಭಕ್ತರು ಹೇಳಿದ್ರು, ಪ್ರಭುಪಾದ ನಾನು ನಿಮ್ಮ ಬುಕ್ಸ್ ಓದಿಲ್ಲ, ನನಗೇನು ಗೊತ್ತಿಲ್ಲ ಅದೇನು ಬರೆದಿದ್ದೀರಿ ಅಂತ. ಬಟ್ ಬುಕ್ ವಿಸ್ತರಣೆ ಮಾತ್ರ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ಪ್ರಭುಪಾದ ಹೇಳಿದ್ರು, ಈ ಬುಕ್ಸ್ ಮೊದಲನೇದು ನಾನು ಬರೆದಿರೋದು ಭಕ್ತರಿಗೆ ವಿನ್ಯಾಸ ಮಾಡಿರಲೇ ಇದ್ರೆ ಅದು ಸೆಕೆಂಡ್ರಿ. ಮೊದಲನೇದು ತಾವು ತೊಗೊಂಡು ಅದು ಓದಬೇಕು, ನಾವು ಅದನ್ನು ಮೊದಲನೇ ಓದಬೇಕು. ಮೊದಲನೇದು ನಾವೇನು ಮಾಡಬೇಕಾಗತ್ತೆ, ಒಂದು ಜಪ ಮಾಡಬೇಕು. ಎರಡನೇದು ಪ್ರಭುಪಾದ ಬುಕ್ಸನ್ನ ತೊಗೊಂಡು ನಾವು ಮೊದಲನೇದು ಓದಬೇಕು. ಪ್ರತಿನಿತ್ಯ ರೆಗ್ಯುಲರ್ ಆಗಿ ಯಾರೊಬ್ಬ ವ್ಯಕ್ತಿ ಭಗವದ್ಗೀತಾ ಭಾಗವತ ಓದ್ತಾ ಇದ್ದಾರೋ, ಸಿನ್ಸಿಯರಾಗಿ ಹೋದರೆ ನಿಮಗೆ ಇಡಕ್ಕಾಗಲ್ಲ ಮನೆಯಲ್ಲಿ. ಇಷ್ಟೊಂದು ಬುಕ್ಸ್ ಬರೆದಿದ್ದಾರಲ್ಲ ಪ್ರಭುಪಾದ, ನಾನು ಹೇಗೆ ನಾನು ಸುಮ್ಮನೆ ಇದ್ದೀನಿ ಅಂತ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಮತ್ತು ಯಾವೋ ವ್ಯಕ್ತಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಗುರುಗಳೇ ಇದು ಬುಕ್ಸ್ ಬಗ್ಗೆ ಹೇಳಿ, ನನಗೆ ಭಗವದ್ಗೀತಾ ಬಗ್ಗೆ ಹೇಳಿ ಅಂತ ನಿಮಗೆ ಉತ್ತರ ಕೊಡಬೇಕಾಗಲ್ಲ. ಅದು ಏನಕ್ಕೆ, ಅದಕ್ಕೆ ಪ್ರಭುಪಾದ ಬುಕ್ಸ್ ಹೋದರೆ ಉತ್ತರ ಎಲ್ಲ ಭಗವದ್ಗೀತಾ ಪ್ರಭುಪಾದ ಬುಕ್ಸ್ನಲ್ಲಿ ಇದೆ. ನಾವು ಬುಕ್ ಓದಿಲ್ಲ ಅಂದರೆ ಏನಾಗುತ್ತೆ, ಅದು ಕೊಡೋಕ್ಕಾಗೋದಿಲ್ಲ. ಇವಾಗ ನಾವು ನೋಡಿದ್ದೀವಿ ಎಷ್ಟೊಂದು ಸಿಗರೇಟ್ ಅಡ್ವರ್ಟೈಸ್ಮೆಂಟು, ಮಧುಪಾನ ಅಡ್ವರ್ಟೈಸ್ಮೆಂಟು, ಯಾವುದೋ ಒಂದು ಹಾನಿಕರವಾದ ಮೊಬೈಲ್ ತೊಗೊಳ್ಳಿ, ಇದು ಎಷ್ಟು ಹಾನಿಕರವಾದದಂದರೆ ಮಕ್ಕಳನ್ನ ಎಷ್ಟೊಂದು ಕೆಟ್ಟ ಕೆಲಸಗಳು ಮಾಡೋಕ್ಕೆ ಶುರು ಮಾಡುತ್ತೆ. ನೀವು ಹೋಗಿ ಒಂದು ಮೊಬೈಲ್ ಶಾಪ್ ಹೋಗಿರ್ತೀರ, ಆ ಸೇಲ್ಸ್ಮನ್ ಹೇಗೆ ಮಾತಾಡ್ತಾನೆ ನೋಡಿದ್ದೀರಾ? ಕನ್ವಿನ್ಸ್ ಮಾಡ್ತಾನೆ, ಸರ್ 40,000 ತೊಗೊಳ್ಳಿ ಸರ್ ಅಂತ. ನೀವು 10,000 ಮೊಬೈಲ್ ತೊಗೊಳ್ಳೋಣ ಅಂತ ಹೋಗಿರ್ತೀರ. ಅವ್ನು ನೋಡಿ ಈ ಥರ ಫೀಚರ್ಸ್ ಇದೆ, ಈ ಥರ ಮಾಡ್ಬೋದು, ಆ ಥರ ಮಾಡ್ಬೋದು, ನಿಮ್ಗೆ ಬೇಕೇ ಆಗಿಲ್ಲ, ಬಟ್ 40,000 ಕೊಟ್ಬಿಟ್ಟು ಒಂದು ಮೊಬೈಲ್ ತೊಗೊಂಡು ಬರ್ತೀವಿ. ಅಷ್ಟು ಕನ್ವಿನ್ಸ್ ಆಗಿ ಮಾಡ್ತಾನೆ. ಬಟ್ ಈ ಭಗವದ್ಗೀತೆಯಲ್ಲಿ ಏನಿಲ್ಲ, ಏನು ತಪ್ಪು ಕಂಡುಹಿಡಿತೀರ? ಅಷ್ಟೊಂದು ಅಮೂಲ್ಯವಾದಲ್ಲ, ಜೀವನನ ನಾವು ಉಳಿಸ್ಬೋದು. ಯಾರೋ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡುವ ನಾವು ಜೀವನ ಉಳಿಬೋದು, ಬದಲಾವಣೆ ಆಗ್ಬೋದು, ಜೀವನ ಬದಲಾವಣೆ ಆಗ್ಬೋದು, ಕೃಷ್ಣ ಹತ್ರ ಹೋಗ್ಬೋದು. ನಾವು ಎಷ್ಟು ಕನ್ವಿನ್ಸ್ ಆಗಿರಬೇಕು ಈ ಭಗವದ್ಗೀತಾ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ. ನಾವು ಅದು ಕನ್ವಿನ್ಸನ್ ಆಗಿರಲ್ಲ. ಯಾಕೆ? ಸಾಮಾನ್ಯವಾದ ಹುಡುಗ ತರಕಾರಿ ರೋಡ್ಲಿ ಹೋಗಿ ತರಕಾರಿ ನಮ್ಗೆ ಕನ್ವಿನ್ಸ್ ಮಾಡ್ತಾನೆ, ಅದು 1 ವಾರ ಹಳೆಯದಾಗಿರುತ್ತೆ ಮಾಲು. ನೋಡಿ ಫ್ರೆಶ್ ಆಗಿ ಇವಾಗ ತಂದಿರ್ತೀನಿ ಅಂತ ಸುಳ್ಳು ಹೇಳ್ತಾನೆ. ನಾವು ತೊಗೊಂಡ್ಬಿಟ್ಟು ಬರ್ತೀವಿ, ಮನೆಯಲ್ಲಿ ಕಟ್ ಮಾಡಿ ನೋಡ್ತೀವಿ, ತರಕಾರಿ ಎಲ್ಲ ಹಾಳಾಗಿರುತ್ತೆ, ಸುಳ್ಳು ಹೇಳಿರ್ತಾನೆ. ಅಷ್ಟು ಕನ್ವಿನ್ಸ್ ಆಗಿ ಹೇಳ್ತಾನೆ, ನಮ್ಮ ಹತ್ರ 40 ರೂಪಾಯಿ kg, 50 ರೂಪಾಯಿ, 100 ರೂಪಾಯಿ ಅಂತ kg ಹೇಳ್ಬಿಟ್ಟು ತೊಗೊಂಡ್ಬಿಡ್ತಾನೆ. ಬಟ್ ನಾವು ಅಷ್ಟು ಬಿಟ್ಬಿಡ್ತೀವಿ. ಬಟ್ ಇದೇ ಭಗವದ್ಗೀತಾ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ, ಪ್ರಭು
₹300 ಹೇಳ್ತಾ ಇದ್ದಾರೆ, ಹೇಗೆ ಕೊಡೋದು ಪ್ರಭು? ಅವ್ರು ಕೊಡಲ್ಲ ಪ್ರಭು ದುಡ್ಡು. ಭಾಗವತಂ 8,000 ಪ್ರಭು, ಆಗೋದಿಲ್ಲ ಅಂತ ಹೇಳ್ಬಿಡ್ತೀವಿ. ಇಲ್ಲಾಂದರೆ ಸಮಯ ಆಗೋದಿಲ್ಲ ನನಗೆ, ಈ ಪ್ರಚಾರ ನನಗೇನೇ ಗೊತ್ತಿಲ್ಲ ಭಗವದ್ಗೀತಾ ಬಗ್ಗೆ ಹೇಗೆ ಪ್ರಚಾರ ಮಾಡೋದು ಅಂತ ನಾವು ಹಿಂದೆ ಅಡ್ಡ ಬರ್ತಾ ಇದ್ವಿ. ಯಾಕೆ? ನಾವು ಪ್ರತಿನಿತ್ಯ ಪ್ರಭುಪಾದ ಬುಕ್ಸು ಓದೋದಿಲ್ಲ. ಆ ಸೇಲ್ಸ್ ಮ್ಯಾನ್ ಥರ ನಾವು ಕನ್ವಿನ್ಸ್ ಆಗಿಲ್ಲ. ನಾವೇ ಕನ್ವಿನ್ಸ್ ಆಗಿಲ್ಲ ಅಂದರೆ ಇನ್ನೊಬ್ಬರು ಹೇಗೆ ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯನಾ? ಈ ಬುಕ್ನಲ್ಲಿ ನಾನು ಹೇಳ್ತಾ ಇರೋದು ಪ್ರತಿನಿತ್ಯ ಒಂದು ಲಾಂಡ್ರಿ ಮ್ಯಾನ್, ಸುಮ್ಮನೆ ಲಾಂಡ್ರಿ ಅಂದರೆ ಇವಾಗ ಬ್ಯಾಂಗ್ಳೂರಲ್ಲಿ ಇಲ್ಲ, ಬಟ್ ಅಮೇರಿಕಲ್ಲಿ ಇದೆ. ಇದು ಏನಂದರೆ ಒಂದು ಅಂಗಡಿಯಲ್ಲಿ ಒಂದು 10-15 ಲಾಂಡ್ರಿ ಮಿಷಿನ್ ಇಟ್ಟಿರ್ತಾರೆ. ಮನೆಯಲ್ಲಿ ಅವ್ರು ಇಟ್ಕೊಳ್ಳಲ್ಲ ಲಾಂಡ್ರಿ ಮಿಷಿನ್. ವಾರಕ್ಕೊಮ್ಮೆ ಏನು ತೊಗೊಂಡು ಬರ್ತಾರೆ, ಎಲ್ಲ ಬಟ್ಟೆಗಳು ತೊಗೊಂಡು ಹೋಗಿ ಅಲ್ಲಿ ಹಾಕ್ಬಿಡ್ತಾರೆ ಮಿಷಿನಲ್ಲಿ. ಒಂದು ಅರ್ಧ ಗಂಟೆಯಲ್ಲಿ ಕಾಯ್ತಾ ಇರ್ತಾರೆ. ಅದು ಒಣಗಿ ಡ್ರೈ ಆದಮೇಲೆ ತೊಗೊಂಡ್ಬಿಟ್ಬಿಡ್ತಾರೆ ಮನೆಗೆ. ಅವ್ರ ಮನೆಯಲ್ಲಿ ಮಿಷಿನ್ ಇಟ್ಕೊಳ್ಳೋದಿಲ್ಲ. ಅಲ್ಲಿ ಒಂದು ಬೂತ್ ಥರ ಇರುತ್ತೆ, ಮಿಲ್ಕ್ ಬೂತ್ ಥರ, ಲಾಂಡ್ರಿ ಬೂತ್ ಇರುತ್ತೆ. ಅಲ್ಲಿ ಒಂದು 10-15 ಮಿಷಿನ್ ಇರುತ್ತೆ. ಎಲ್ಲ ಜನ ಹೋಗ್ತಾರೆ, ಅವ್ರ ಮಿಷಿನ್ ಹಾಕ್ಬಿಟ್ಟು ಬಟ್ಟೆ ತೊಗೊಂಡ್ಬಿಡ್ತಾರೆ. ಮನೆಯಲ್ಲಿ ವಾಶ್ ಮಾಡೋದಿಲ್ಲ. ಒಬ್ಬ ವ್ಯಕ್ತಿ ಅಲ್ಲಿ ಆ ಥರ ವಾಶ್ ಮಾಡಿಬಿಟ್ಟು ಕೂತಿದ್ದಾನೆ, ಬಟ್ಟೆ ಹಾಕ್ಬಿಟ್ಟು ಮಿಷಿನ್ಗೆ ಒಂದು ಅರ್ಧ ಗಂಟೆ ಆಗುತ್ತೆ ಅಂತ. ಯಾರು ಡಸ್ಟ್ಬಿನ್ನಲ್ಲಿ ಬಿಸಾಕಿದ್ರು, ಯಾರೋ ಬುಕ್ಕು ಕೊಟ್ಟರು, ಯಾರಪ್ಪ ಭಕ್ತರು ಕೊಟ್ಟಿದ್ದಾರೆ ಅಂತ ಬಿಸಾಕ್ಬಿಟ್ರು ಡಸ್ಟ್ಬಿನ್ನಲ್ಲಿ. ಏನೋ ಡಸ್ಟ್ಬಿನ್ನಲ್ಲಿ ಬುಕ್ ಇದೆಯಲ್ಲ, ಒಂದು ಅರ್ಧ ಗಂಟೆ ಟೈಮ್ ಇದೆಯಲ್ಲ ಅಂತ ಓದಕ್ಕೆ ಶುರು ಮಾಡ್ದ. ಅವನು ಭಕ್ತರಾದ. ಈ ರೀತಿ ಯಾರೊಬ್ಬ ವ್ಯಕ್ತಿ ಒಂದ್ಸಾರಿ ಒಂದು ಭಕ್ತರು ಯಾರೋ ಒಬ್ಬರು ಮಾತಾಜಿ ಯಾರೋ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಬುಕ್ ಕೊಟ್ಟರು. ಅವ್ರಿಗೆ ಏನು ಭಗವದ್ಗೀತೆ ಓದಿದ್ರು ಅಂತ ಅವ್ರ ಮಗಳಿಗೆ ಕೊಟ್ಬಿಟ್ರು. ಅವ್ರ ಮಗಳು ಏನು ಮಾಡಿದ್ರು, ಅದು ತೊಗೊಂಡೋಗಿ ಅವ್ರ ಫ್ರೆಂಡ್ಸ್ ಇದ್ದಾರೆ ಕಾಲೇಜಲ್ಲಿ, ಅವ್ರು ಕೊಟ್ಟರು. ಆ ಫ್ರೆಂಡ್ಸ್ ಇದು ಏನಪ್ಪ ಓದೋದು ಅಂತ ಅವರು ಇನ್ನೊಬ್ಬರು ರಿಲೇಟಿವ್ ಯಾರೋ ಒಬ್ಬರು ಬಂದಿದ್ದರು, ಅವ್ರ ಅತ್ತಿಗೆಗೆ ಕೊಟ್ಟರು. ಅವ್ರ ಅತ್ತಿಗೆ ತೊಗೊಂಡು ಹೋಗಿ ಮನೇಲಿ ಇಟ್ಟರು. ಅವರಲ್ಲಿ ಮಗ ಒಬ್ಬರಿದ್ದ, ಅವನು ತೊಗೊಂಡು ಹೋಗಿ ಇವಾಗ ಫುಲ್ ಟೈಮ್ ಇಸ್ಕಾನ್ನಲ್ಲಿ ಜಾಯ್ನ್ ಆಗಿಬಿಟ್ಟ. ಸೊ ಆ ರೀತಿ ನೀವು ಕೊಟ್ಟಿರೋರು ಇನ್ನೊಂದು ಜಾಗ ತೊಗೊಳ್ಳಲ್ಲ, ಬಟ್ ಯಾರೋ ಒಬ್ಬ ವ್ಯಕ್ತಿ ಎಲ್ಲೋ ಬಿಸಾಕಿರ್ತಾರೆ, ಅವ್ರು ತೊಗೊಂಡ್ಬಿಟ್ಟು ಭಕ್ತರಾಗ್ಬಿಡ್ತಾರೆ. ಆ ರೀತಿ ಈ ಬುಕ್ಸು ಅಷ್ಟೊಂದು ಮಹಾತ್ಮ್ಯ ಇದೆ. ನಾವು ಇದು ಕೊಡಬೇಕಾ ಇಲ್ವಾ? ಎಲ್ಲರೂ ಪ್ರಯತ್ನ ಮಾಡಬೇಕಾ ಇಲ್ವಾ? ಸೊ ಮಾಡಬೇಕು. ಒಂದು ಸ್ಟ್ರಾಂಗ್ ಸಾಧನ. ಎರಡನೇದು ಸ್ಟಾಕ್ ದ ಬುಕ್ಸ್. ಎರಡನೇ ಏನು? ಸ್ಟಾಕ್ ದ ಬುಕ್ಸ್ ಅಂದರೆ ಮನೆಯಲ್ಲಿ ಮಿನಿಮಮ್ ಬುಕ್ಸ್ ಇಟ್ಕೊಳ್ಳೇಬೇಕು. ನನ್ನ ಮನೆಯಲ್ಲಿ ಯಾವತ್ತೂ ಭಾಗವತಂ ಸೆಟ್ ಇರುತ್ತೆ, ಭಗವದ್ಗೀತಾ ಬಾಕ್ಸ್ ಇರುತ್ತೆ. ಅದು ಹೋಗುತ್ತೋ ಇಲ್ವೋ, ತೊಗೊತಾರೋ ಇಲ್ವೋ, ಅದು ಸೆಕೆಂಡ್ರಿ. ಬಟ್ ಮನೆಯಲ್ಲಿ ಬುಕ್ಸ್ ಇರಬೇಕು. ಯಾರೋ ಸಡನ್ನಾಗಿ ಕೇಳಿದ್ರೆ ಕೊಟ್ಬಿಡ್ತೀನಿ. ಆ ರೀತಿ ಈ ರೀತಿ ಒಂದು ಸಾರಿ ನಾನು ಒಂದು ತೆಲುಗು ಭಾಗವತಂ ಸುಮಾರು ಒಂದು 6 ತಿಂಗಳು ಇಟ್ಟಿದೆ. ನಾನು ಅಂದ್ಕೊಂಡಿದ್ದೆ ಇದು ಸುಮ್ಮನೆ ಇದೆಯಲ್ಲ, ಯಾಕೆ ಕೊಡಬೇಕು, ನಾನು ಕೊಡೋಕ್ಕಾಗ್ತಾಯಿಲ್ಲ, ಯಾರು ಕೇಳ್ತಾ ಇಲ್ಲ, ನಾನು ಆಚೆ ಕಡೆ ಹೋಗಿ ಪ್ರಚಾರ ಮಾಡೋಕ್ಕಾಗ್ತಾಯಿಲ್ಲ ಅಂತ ಸುಮ್ಮನೆ ಬಿಟ್ಬಿಟ್ಟೆ. ಏನೋ ಆಗಲಿ ಅಂತ ಬಿಟ್ಬಿಟ್ಟೆ, ಇರಲಿ ಅಂತ. ಒಂದು 6 ತಿಂಗಳು ಆದಮೇಲೆ ಒಂದು ಮಾತಾಜಿ ಫೋನ್ ಮಾಡಿದ್ರು, ಪ್ರಭು ನಿಮ್ಮ ಹತ್ರ ಭಾಗವತಂ ಇದೆಯಾ ಅಂತ ಹೇಳಿದ್ರು. ಇದೆ ಅಂತ ಹೇಳಿದೆ. ನನಗೆ ಅರ್ಜೆಂಟಾಗಿ ಬೇಕು ಅಂತ ಅಳುತ್ತಾ ಇದ್ದಾರೆ, ಭಾಗವತಂ ಬೇಕು ಅಂತ. ಸರಿ ಆಯಿತು, ಯಾವುದು ಕನ್ನಡ ಕೇಳ್ತಾರಂತ ಅಂದ್ಕೊಂಡೆ. ಬ್ಯಾಂಗ್ಳೂರಲ್ಲಿದ್ದಾರೆ, ಕನ್ನಡ ಕೇಳ್ತಾರಂತೆ. ಇಲ್ಲ, ನನಗೆ ಆ ತೆಲುಗು ಭಾಗವತಂ ಸೆಟ್ ಬೇಕು ಅಂತ ಕೇಳಿದ್ರು. ಇಮಿಡಿಯೇಟಾಗಿ ಕೊಟ್ಟಿದ್ದ ತಕ್ಷಣ ತೊಗೊಂಡ್ಬಿಟ್ಟು ಫೋನ್ ಮಾಡಿ ಥ್ಯಾಂಕ್ಸ್ ಮಾಡಿ ಅಳ್ತಾ ಇದ್ರು. ನಾನು ಇಷ್ಟು ವರ್ಷ ಹುಡುಕ್ತಾ ಇದ್ದೇನೆ, 6 ತಿಂಗಳಾಗಿ ತೆಲುಗು ಭಾಗವತಂ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇದ್ದೀನಿ. ಒಂದು ಭಕ್ತರ ಹತ್ರ ಮಾತಾಡಿದ್ರೆ ನಿಮ್ಮ ನಂಬರ್ ಕೊಟ್ಟರು, ನೀವು ಇಮಿಡಿಯೇಟ್ಲಿ ತಕ್ಷಣ 1 ಅವರ್ನಲ್ಲಿ ಕಳಿಸಿದ್ದೀರಾ ಅಂತ ಭಾಳ ಖುಷಿಯಾಗಿ ಅಳ್ತಾ ಇದ್ರು. ಆ ಸ್ಟಾಕ್ ನಾನು ಆವತ್ತೇ ಡಿಸ್ಪೋಸ್ ಮಾಡಿದರೆ ಏನಾಗಿರುತ್ತೆ? ಇನ್ನೊಬ್ಬರಿಗೆ ನಾನು ಒಂದು ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಇನ್ನೊಂದು ಸಾರಿ ನಾನು ಆಫೀಸಲ್ಲಿ ಕೆಲಸದಲ್ಲಿದ್ದೆ, ಭಾಳ ಟೆನ್ಷನ್ ಕೆಲಸ, ಜಾಬು. ಬೆಳಗ್ಗೆ 5 ಗಂಟೆಗೆ ಎದ್ದೇಳೋದು, ಕೆಲಸ ಮಾಡ್ತಾ ಇದ್ದೆ. 9 ಗಂಟೆಗೆ ಒಂದು ಟೈಮ್ ಸಿಕ್ತು ಸ್ನಾನ ಮಾಡೋಕ್ಕೆ, ಊಟ ಮಾಡೋಕ್ಕೆ. ಒಂದು ಅರ್ಧ ಗಂಟೆಯಲ್ಲಿ ಒಂದು ಮಾತಾಜಿ ಫೋನ್ ಮಾಡಿಬಿಟ್ಟು ಪ್ರಚಾರ ಮಾಡ್ತಾ ಇದ್ದಾರೆ, ಪ್ರಭು ಏನಕ್ಕೆ ನೀವು ಬುಕ್ ವಿಸ್ತರಣೆ ಮಾಡ್ತಾ ಇಲ್ಲ? ನಾನು ಹೇಳ್ತಾ ಇಲ್ಲ, ಕೇಳ್ಕೊತಾ ಇದ್ದೀನಿ. ಸ್ನಾನ ಮಾಡಿಕೊಂಡೆ ಅವ್ರ ಸ್ಪೀಕರ್ಲ್ಲಿ ಹಾಕ್ಬಿಟ್ಟು ಮೊಬೈಲಿಗೆ ಸ್ನಾನ ಮಾಡಿಕೊಂಡೆ ಕೇಳ್ತಾ ಇದ್ದೀನಿ. ನಿಮ್ಮ ಭಾಗವತ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡಿ ಪ್ರಚಾರ ಮಾಡ್ತಾ ಇದ್ದಾರೆ ಅವರು. ನನಗೆ ಆಫೀಸ್ ಟೆನ್ಷನ್, ಇನ್ನೂ 1 ಅವರಲ್ಲಿ ನಾನು ಆಫೀಸ್ ಜಾಯ್ನ್ ಆಗಬೇಕು. ನಾನು ಏನು ಮಾಡೋಕ್ಕೆ, ನಾನು ಆಚೆ ಕಡೆ ಹೋಗೋಕ್ಕಾಗಲ್ಲ. ಬಟ್ ನನ್ನ ಹತ್ರ ಯಾವತ್ತೂ ಒಂದು ಬಾಕ್ಸ್ ಭಾಗವತ ಮನೆಯಲ್ಲಿ ಇಟ್ಕೊಂಡಿರ್ತೀನಿ. ಸೊ ಈ ರೀತಿ ಆಯಿತು. ಮಾತಾಜಿ ಮಾತಾಡಿದ್ರು, ನಾನು ಪ್ರಸಾದ ಮಾಡಿಕೊಂಡೆ ಕೇಳ್ತಾ ಇದ್ದೀನಿ. ಆಯಿತು ಮಾತಾಜಿ, ಆದಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಪ್ರಭುಪಾದ ಹತ್ರ ಬೇಡ್ಕೊಂಡೆ. ಪ್ರಭುಪಾದರೇ, ನೀವು ಏನು ನನ್ನೊಂದು ಇನ್ಸ್ಟ್ರೂಮೆಂಟ್, ನೀವು ಏನು ಮಾಡಬೇಕು ಮಾಡಿ. ನನಗೆ ಸಮಯ ಇಲ್ಲ, ನನಗೇನು ಗೊತ್ತಿಲ್ಲ, ಬಟ್ ನಾನು ಪುಸ್ತಕ ಮಾಡಬೇಕಂತ ಯಾರೋ ಒಬ್ಬ ಮಾತಾಜಿ ಹೇಳ್ತಾ ಇದ್ದಾರೆ, ನನಗೆ ಹೆಲ್ಪ್ ಮಾಡಿದ್ದೆ, ಪ್ರೇ ಮಾಡಿದೆ ಅಷ್ಟೇ. ತಕ್ಷಣ ಒಂದು 5 ನಿಮಿಷ ಇದೆ ಆಫೀಸ್ ಕಾಲಿಗೆ. ತಕ್ಷಣ ನಮ್ಮ ಬ್ರದರ್ ಚೆನ್ನೈಯಿಂದ ಫೋನ್ ಮಾಡ್ತಾ ಇದ್ದಾರೆ. ಎಲ್ಲಿ? ಚೆನ್ನೈಯಿಂದ ಫೋನ್ ಮಾಡಿಬಿಟ್ಟು, ನೋಡಿ ಬ್ಯಾಂಗ್ಳೂರಲ್ಲಿ ಒಬ್ಬರಿಗೆ ಭಾಗವತಂ ಬೇಕಂತ ಕೊಡ್ತೀಯ ಅಂತ ಹೇಳೋರು. ಆಯ್ತಪ್ಪ ಕೊಡಿಸ್ತೀನಿ, ಎಲ್ಲಿ ಅಂತ ಹೇಳಿದೆ. ಏನು ಭಾಗವತಂ ಅಂದರೆ ಕನ್ನಡ. ಅದೇ ಒಂದು ಕನ್ನಡ ಭಾಗವತಂ ನನ್ನ ಹತ್ರ ಇತ್ತು. ಎಲ್ಲಿ ಕೊಡಬೇಕಂದ್ರೆ ನಮ್ಮ ಮನೆ ಪಕ್ಕ ಅಡ್ರೆಸ್, ಪಕ್ಕ ರೋಡು, ಅಲ್ಲಿ ಇದ್ದಾರೆ ಅಂತ ಅವ್ರು ಕೊಡಬೇಕಂತ. ತಕ್ಷಣ ಹೋಗಿ 2 ನಿಮಿಷಲ್ಲೇ ಕೊಟ್ಬಿಟ್ಟು ನಾನು ಆಫೀಸ್ ಕೆಲಸ ಶುರು ಮಾಡಿದೆ.
ನಾವು ಸಿನ್ಸಿಯರ್ ಆಗಿ ಪ್ರಭುಪಾದ ಪ್ರೇ ಮಾಡಿಕೊಂಡ್ರೆ ಈ ಸ್ಟಾಕ್ ಮನೆಯಲ್ಲದು ಇಟ್ಕೊಂಡ್ರೆ ನಾವು ಏನು ಇಟ್ಕೊತೀವಿ ಅದೇ ಹೋಗುತ್ತೆ. ನಾನು ಏನೇನೋ ಬುಕ್ ಪ್ರಯತ್ನ ಮಾಡ್ತೀನಿ, ಕೆಲವು ಟೈಮು ಏನೋ ಒಂದು ಬುಕ್ ಉಳಿದು ಬಿಡುತ್ತೆ, ಇದು ಎಲ್ಲಿ ಹೋಗುತ್ತೆ ಅಂತ ಅನ್ಕೊತಾ ಇರ್ತೀನಿ, ಅದೇ ಬುಕ್ ಕೇಳ್ಕೊಂಡು ಬರ್ತಾರೆ. ಆ ರೀತಿ ಮೊದಲನೇದು ಸಾಧನ ಪ್ರಭುಪಾದ ಬುಕ್ಸ್ ಓದಬೇಕು, ಹೋದ್ರೆ ನಾವು ಕನ್ವಿನ್ಸ್ ಆಗ್ತೀವಿ. ಎರಡನೇದು ಸ್ಟಾಕ್ ಬುಕ್ಸ್ ಮನೆಯಲ್ಲಿ ಇಟ್ಕೋಬೇಕು, ಮಿನಿಮಮ್ 5 ಬುಕ್ 6 ಬುಕ್ ಇಟ್ಕೋಬೇಕು. ಭಗವದ್ಗೀತಾನಾಗಲಿ ಭಾಗವನಾಗಲಿ ಯಾವುದೋ ಒಂದು ಇರಲೇಬೇಕು. ಕೇಳ್ತಾ ಇರ್ತಾರೆ, ಇವಾಗ ಮದುವೆಗೆ ಹೋಗ್ಬೇಕು ನನಗೆ ಗಿಫ್ಟ್ ಕೊಡಿ ಅಂತ ಕೇಳ್ತಾರೆ. ಕೆಲವರು ಎಲ್ಲ ನಾನು ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಪ್ರಭುಗಳೇ ಈ ಥರ ನನಗೆ ಬುಕ್ಸ್ ಬೇಕಾಯಿತು ಅರ್ಜೆಂಟ್ ಅಂತ ಕೇಳ್ತಾರೆ. ಆಪರ್ಚುನಿಟಿ ಮಿಸ್ ಆಗುತ್ತೆ. ನೀವು ಇಲ್ಲ ನಾನು ಆಮೇಲೆ ಕೊಡ್ತೀನಿ ಅಂದರೆ ಇಲ್ಲ ಬೇಡ ಅಂತ ಬೇರೆ ಕಡೆ ತೊಗೊಂಡ್ಬಿಡ್ತಾರೆ, ಇಲ್ಲ ತೊಗೊಳ್ಳಲ್ಲ, ಮಿಸ್ ಮಾಡಿಬಿಟ್ಟು ಮದುವೆಗೆ ಬೇರೆ ಗಿಫ್ಟ್ ಕೊಟ್ಬಿಟ್ಟಿದ್ದೀನಿ ಪ್ರಭು ಅಂತ ಹೇಳ್ತಾರೆ. ಅವತ್ತು ಯಾವತ್ತು ಇಟ್ಕೋಬೇಕು, ನಾನು ಕಾಲಲ್ಲಿ ಇಟ್ಕೊತಾ ಇರ್ತೀನಿ. ನೀವು ಹೇಳಿ ನಿಜವಾದ ಘಟನೆಗಳು ಹೇಳ್ತಾ ಇದ್ದೀನಿ. ಒಂದು ಈ BBMP ಟ್ರಕ್ ಬರುತ್ತೆ, ಮೋರಿಲೆಲ್ಲ ಕಸ ಅಂಟ್ಕೊಳ್ಳುತ್ತೆ, ಅವ್ರು ಕ್ಲೀನ್ ಮಾಡೋರು ಬರ್ತಾರೆ. ಆ ಪಂಪು ಪ್ರೆಷರ್ ಹಾಕ್ಬಿಟ್ಟು ಒಂದು ಲಾರಿಲಲ್ಲಿ ಪ್ರೆಷರ್ ಹಾಕ್ಬಿಟ್ಟು ಕ್ಲೀನ್ ಮಾಡೋರು ಬರ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಯಾವತ್ತೂ ಅದು ಮೋರಿ ಯಾವಾಗ ಬ್ಲಾಕೇಜ್ ಆಗ್ತಾ ಇರುತ್ತೆ. ಸೊ ನಾನು ಕಾರ್ನಲ್ಲಿ ಒಂದು ಭಗವದ್ಗೀತೆ ಈ ಥರ 5 ಬುಕ್ಸ್ ಇಟ್ಟಿದ್ದೆ, ಸುಮ್ಮನೆ ಡಿಸ್ಪ್ಲೇಗೆ ಇಟ್ಟಿದ್ದೆ. ನಾನು ಮನೆಯಲ್ಲೇ ಇದ್ದೀನಿ, ನಾನೇನು ಮಾಡಿಲ್ಲ. ಆ ವ್ಯಕ್ತಿ ನಾನು ನಾಕ್ ಮಾಡಿದ, ನಮ್ಮ ಮನೆಗೆ ಬಂದು, ಗುರುಗಳೇ ನಿಮ್ಮ ಕಾರ್ನಲ್ಲಿ ಭಗವದ್ಗೀತಾ ನೋಡ್ತಾ ಕೊಡಿ, ನಾನು ಇಷ್ಟು ವರ್ಷ ನೋಡ್ತಾ ಇದ್ದೀನಿ, ಯಾರೋ ಒಬ್ಬರು ಕೊಡ್ತಾರಂತ ಕಾಯ್ತಾ ಇದ್ದೀನಿ, ಒಂದು ಭಗವದ್ಗೀತಾ ಕೊಡಿ ಅಂತ ದುಡ್ಡು ಕೊಟ್ಟು ಈಸ್ಕೊಂಡು ತೊಗೊಂಡೋಲ್ಲ. ನಾನು ಪ್ರಚಾರ ಮಾಡಿಲ್ಲ, ಬುಕ್ ವಿಸ್ತರಣೆಗೆ ಹೋಗಿಲ್ಲ, ಸ್ಟಾಕ್ ಮಾಡಿದ್ದೇನೆ ಕಾರಲ್ಲಿ. ಮನೆ ಮುಂದೆ ಕಾರ್ ಆಚೆ ನಿಲ್ಲಿಸ್ತೀವಲ್ಲ, ನಿಲ್ಲಿಸ್ಬಿಟ್ಟು ನಾನು ನನ್ನ ಕೆಲಸ ನೋಡ್ತಾ ಇದ್ದೀನಿ. ಆ 2 ದಿವಸದಲ್ಲಿ ಯಾರೋ ಒಬ್ಬರು ನೋಡಿಬಿಟ್ಟು ಆ ಬುಕ್ ಬೇಕು ನಾನು ಹುಡುಕ್ತಾ ಇದ್ದೀನಿ ಅಂತ ತೊಗೊಂಡೋಲ್ಲ. ನಿಜವಾದ ಘಟನೆ, ನಂಬರ್ ಬೇಕಂದ್ರೆ ಕೊಡ್ತೀನಿ, ಹೋಗಿ ಮಾತಾಡಿ. ಸ್ಟಾಕ್ ಇಟ್ಕೊಂಡಿಲ್ಲ ಅಂದರೆ ಬುಕ್ಕು ನಾವು ಓದೋದಿಲ್ಲ. ಮೂರನೇದು, ದ ಮೋರ್ ಯು ಶೋ ದ ಮೋರ್ ಯು ಸೆಲ್. ಟ್ರಿಪಲ್ ಎಸ್ ನಾವು ಇಟ್ಕೊಳ್ಳಿ. ಮೊದಲನೇದು ಸಾಧನ ಅಂದರೆ ಪ್ರತಿನಿತ್ಯ ಎಸ್ಪೆಷಲಿ ಪ್ರಭುಪಾದ ಬುಕ್ಸನ್ನು ಓದೋದು. ಎರಡನೇದು ಮನೆಯಲ್ಲಿ ಯಾವತ್ತೂ ಬುಕ್ಸ್ ಇರಲೇಬೇಕು. ಎಷ್ಟಾಗುತ್ತೆ ಖರ್ಚು, ನಾವು ಎಷ್ಟೊಂದು ಖರ್ಚು ಮಾಡ್ತಾ ಇರ್ತೀವಿ, ಎಷ್ಟೊಂದು ದುಡ್ಡು ಹಾಕ್ತಾ ಇರ್ತೀವಿ. ನೋಡಿ, ಮೊಬೈಲ್ 5-6 ಸಾವಿರ ಬಿದ್ದಿದೆ, ಒಂದೊಂದು ಸಾರಿ 2,500 ಕೊಡ್ತೇನೆ. ಮೊಬೈಲು ಬಿದ್ದು ಹೋಗ್ತಾ ಇರುತ್ತೆ, ನಾವು ಅದು ಚಿಂತನೆ ಮಾಡಲ್ಲ, ಹೋಗಿ ಚೇಂಜ್ ಮಾಡಿಬಿಡ್ತೀವಿ. ಬಟ್ ಒಂದು 100 ರೂಪಾಯಿ 200 ರೂಪಾಯಿ ಕೊಟ್ಟು ಭಗವದ್ಗೀತೆ ತೊಗೊಂಡು ಮನೇಲಿ ಇದ್ದರೆ, ಮನೇಲಿ ಇಡಬೇಕಾ, ಇಷ್ಟೊಂದು ದುಡ್ಡು ಹಾಕ್ಬೇಕಾ, 200 ರೂಪಾಯಿ ಹಾಕ್ಬೇಕಾ ಅಂತ ಅನಿಸ್ತೀವಿ. ಹೋಗ್ತೀವಿ, ಒಂದು ತರಕಾರಿ ತೊಗೊಳ್ತೀವಿ, ಕೆಟ್ಟೋಗಿರುತ್ತೆ, ಬಿಸಿ ಹಾಕ್ಬಿಟ್ಟಿರ್ತೀವಿ, ಅಡುಗೆ ಮಾಡಿರಲ್ಲ, ಇಲ್ಲಾಂದರೆ ಎಷ್ಟೊಂದು ವೇಸ್ಟ್ ಮಾಡ್ತೀವಿ. ಬಟ್ಟು ನಾವು ಅದು ನೋಡಲ್ಲ. ಬುಕ್ಸ್ ಪ್ರಭುಗಳು ಸುಮ್ಮನೆ ಹೇಳಿದ್ರು ನೋಡಿ, ನಾವು ಎಷ್ಟು ವರ್ಷವಾಗಿ ಬುಕ್ ಇಟ್ಕೊಂಡಿದ್ದೀವಿ ಮನೇಲಿ ಕೊಡ್ತಾ ಇಲ್ಲ ಅಂತ ಆ ಥರ ನೋಡ್ತೀವಿ. ಮೊದಲನೇದು ಕೃಷ್ಣನ ತೊಗೊಂಡೋಗಿ ಮನೇಲಿದ್ವಿ, ಅಷ್ಟೊಂದು ಆಸ್ಪಿಷಿಯಸ್ನೆಸ್. ಭಗವದ್ಗೀತಾ ಮನೇಲಿ ಇದ್ದರೆ ಎಲ್ಲ ದೇವತೆಗಳು ಬಂದು ಪೂಜೆ ನಮಸ್ಕಾರ ಮಾಡಿಬಿಟ್ಟು ಹೋಗ್ತಾರೆ ಭಾಗವತಕ್ಕೆ, ಅಷ್ಟೊಂದು ಮಹಿಮಾ ಇದೆ. ಹಾಗಾಗಿ ಮೊದಲನೇದು ಸ್ಟಾಕ್ ಇರಬೇಕು ಮನೆಯಲ್ಲಿ. ಮೂರನೇದು ದ ಮೋರ್, ಇವಾಗ ವಿಸ್ತರಣೆಗೆ ಹೋಗ್ತೀರಾ, ಬುಕ್ ವಿಸ್ತರಣೆ ಹೋಗ್ತಿದ್ದೀರಾ, ಯಾರೋ ಒಬ್ಬ ವ್ಯಕ್ತಿ ಇರ್ತಾರೆ ಅಂದರೆ ಅವ್ರ ಕೈಯಲ್ಲಿ ಕೊಡಬೇಕು, ಭಾಗವತಮನ್ನ ಕೊಡಬೇಕು. ಕೊಟ್ಟು ಅವ್ರಿಗೆ ಎಷ್ಟು ತೋರಿಸ್ತಿರೋ ಅಷ್ಟು ಅವರು ತೊಗೊಳಕ್ಕೆ ಇದೆ. ನೀವು ಇಟ್ಕೊಂಡು ನೀವು ಮಾತಾಡ್ತಾ ಇದ್ರೆ ಅವ್ರು ತೊಗೊಳಲ್ಲ. ಸೊ ಡಿಸ್ಪ್ಲೇ ಮಾಡೋದು, ಟೇಬಲಲ್ಲಿ ಇಟ್ಕೊಂಡು ಡಿಸ್ಪ್ಲೇ ಮಾಡೋದು, ಬುಕ್ಸ್ ಓಪನ್ ಮಾಡಿ ಅವ್ರಿಗೆ ತೋರಿಸೋದು. ಈ ಪ್ರಭುಪಾದ ಪಿಕ್ಚರ್ಸ್ ಹಾಕಿದ್ದಾರೆ, ಎಷ್ಟೊಂದು ಸುಂದರವಾದ ಪಿಕ್ಚರ್ ಇದೆ, ಶ್ಲೋಕಗಳ ಬಗ್ಗೆ ತೋರಿಸೋದು. ಈ ಥರ ನೀವು ತೋರಿಸಿದ್ರೆ ಅವರು ಜಾಸ್ತಿ ತೊಗೊತಾರೆ. ಇದು ಬೇಸಿಕ್ ರೂಲ್. ಈ 3 ರೂಲ್ ಯಾರೋ ಒಬ್ಬರು ವ್ಯಕ್ತಿ ಫಾಲೋ ಮಾಡ್ತಾರೆ, ಅಚ್ಚುಕಟ್ಟಾಗಿ ಕಂಪಲ್ಸರಿ ಭಾಗವತಮ್ ಅವ್ರ ಭಗವದ್ಗೀತಾ ಬುಕ್ಸ್ ಹೋಗುತ್ತೆ. ಇದು ಬೇರೆ ಏನೂ ಬೇಕಾಗಿಲ್ಲ. ಇವಾಗ ಹೇಗೆ ವಿಸ್ತರಣೆ ಮಾಡ್ಬೋದು, ಕೆಲವರು ಡಿಫ್ರೆಂಟ್ ಟೆಕ್ನಿಕ್ ಯೂಸ್ ಮಾಡ್ತಾರೆ. ಇದು ನನ್ನ ಎಕ್ಸ್ಪೀರಿಯೆನ್ಸು, ಮತ್ತು ನಮ್ಮ ಗುರುಗಳಾದ US ಪ್ರಭುಗಳು ಬುಕ್ ವಿಸ್ತರಣೆ ಮಾಡ್ತಾ ಇದ್ದಾರೆ, ಅವರು ಹೇಳಿರೋ ಸ್ವಲ್ಪ ಟಿಪ್ಸ್ ಹೇಳ್ತಾ ಇದ್ದೀನಿ. ಅದ್ರ ಜೊತೆ ನಾನು ಮುಗಿಸ್ತೀನಿ. ಆಮೇಲೆ ನೀವು ಏನು ಪ್ರಶ್ನೆ ಇದ್ರೂ ಡಿಫಿಕಲ್ಟ್ ಇದ್ರೂ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸೋ ಫಾರ್ ಯು ಆರ್ ವಿತ್ ಮೀ. ಹರೇ ಕೃಷ್ಣ. ಓಕೆ. ಸೊ ಮೊದಲನೇದು ಎ ಫಾರ್ ಅಟೆನ್ಷನ್. ನಾವು ಮಾಮೂಲಾಗಿ ಮೊದಲನೇ ತಪ್ಪು ಏನು ಮಾಡ್ತೀವಿ ಅಂದರೆ, ಒಂದು ಈ ಥರ ಇಟ್ಕೊತೀವಿ, ಹೋಲ್ಡ್ ಮಾಡ್ತಾ ಇರ್ತೀವಿ, ಯಾರು ಬರ್ತಾರೆ ನೋಡಲಿ ಅಂತ ಇಟ್ಕೊತಾ ಇರ್ತೀವಿ. ಇಲ್ಲಾಂದರೆ ಹೋಗಿ ಬುಕ್ ತೊಗೊಳ್ಳಿ ಅಂತ ಮೊದಲನೇದು ನಾವು ಹೇಳ್ತೀವಿ. ಆ ಥರ ಮಾಡಬಾರ್ದು. ಮೊದಲನೇದು ನೀವು ಕೈಯಲ್ಲಿ ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಅವ್ರಿಗೂ ಗೊತ್ತಾಗತ್ತೆ, ನಿಮಗೂ ಗೊತ್ತಾಗತ್ತೆ, ನೀವು ಬುಕ್ ಡಿಸ್ಟ್ರಿಬ್ಯೂಷನ್ಗೆ ಹೋಗ್ತೀರಾ, ಬುಕ್ಕು ಕೈಯಲ್ಲಿ ಇಟ್ಕೊಂಡಿರ್ತೀರ. ಮೊದಲನೇದು ಅಟೆನ್ಷನ್. ಅವ್ರನ್ನ ಅಟೆನ್ಷನ್ ತೊಗೋಬೇಕು. ಇವತ್ತು ಜನ ಹೋಗ್ತಾ ಇರ್ತೀರಾ, ಮಾರ್ಕೆಟ್ಗೆ ಹೋಗ್ತಾ ಇದ್ದೀರಾ, ಇಲ್ಲ ಬಸ್ ಸ್ಟಾಪ್ನಲ್ಲಿ ನಿಂತಿದ್ದೀರಾ, ಸಿಗ್ನಲಲ್ಲಿ ನಿಂತಿದ್ದೀರಾ, ಒಂದು ಮಾರ್ಕೆಟ್ಲಿ ಸೂಪರ್ ಮಾರ್ಕೆಟ್ಲಿ ನಿಂತಿದ್ದೀರಾ, ಯಾವುದೋ ಒಂದು ಜಾಗದಲ್ಲಿ ಕ್ರೌಡೆಡ್ ಪ್ಲೇಸಲ್ಲಿ ನಿಂತ್ಕೊತಿದ್ದೀರಾ, ಒಂದು ದೇವಸ್ಥಾನ ಇರ್ಬೋದು, ಎಲ್ಲೇ ಒಂದು ನಿಂತ್ಕೋಬೋದು. ಬುಕ್ ಟೇಬಲ್ ಇಡಿ, ನೋ ಪ್ರಾಬ್ಲಮ್, ಬುಕ್ ಕೈಯಲ್ಲಿ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ.
ಮೊದಲನೇ ಅಟೆನ್ಷನ್, ಅವ್ರ ಅಟೆನ್ಷನ್ ತೊಗೋಬೇಕು. ನೀವು ಕೈನ ವೇವ್ ಮಾಡ್ಬೋದು, ಇಲ್ಲಾಂದ್ರೆ ಒಂದು ಮಂತ್ರ ಕಾರ್ಡ್ ಕೊಡ್ಬೋದು, ಇಲ್ಲಾಂದ್ರೆ ನರ್ಸಿಂಗ್ ಆಯಿಲ್ ಇಟ್ಕೋಬೋದು, ಅವ್ರು ಹಚ್ಬೋದು. ಮೊದಲನೇದು ಅವ್ರ ಅಟೆನ್ಷನ್, ಮೊದಲೇ ಬುಕ್ ಕೊಡಬೇಡಿ, ಅವ್ರನ್ನ ಅಟೆನ್ಷನ್ ಮಾಡಿ. ಇಲ್ಲಾಂದ್ರೆ ಒಂದು ಗಾಜಾ ಪ್ರಸಾದ ಇರ್ಬೋದು, ಇಲ್ಲಾಂದರೆ ಒಂದು ಸುಮ್ಮನೆ ಮನೇಲಿ ಇರೋ ನೀವು ಕಲ್ಲ ಬೀಜ ಇದೆಯಲ್ಲ ಅದು ಹುರಿದುಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಅದು ಪ್ಯಾಕೆಟ್ ಮಾಡಿ ಇಟ್ಕೋಬೋದು. ನೀವು ಎಷ್ಟಾಗುತ್ತೋ ಸಿಂಪಲಾಗಿ ಏನಾಗುತ್ತೋ ಅದು ಅಷ್ಟು ಆ ಪ್ರಸಾದ ಇಟ್ಕೋಬೇಕು, ಅದು ಪ್ರಸಾದ ಕೊಡ್ಬೋದು. ಅದು ಮೊದಲನೇದು ಅಟೆನ್ಷನ್. ಫಸ್ಟ್ ಹೋಗಿದ ತಕ್ಷಣ ಬುಕ್ ಕೊಡಬೇಕು. ಇದು ಅರ್ಥ ಆಯ್ತಾ? ಇದರಲ್ಲಿ ಏನು ಪ್ರಶ್ನೆ ಇದೆಯಾ? ಆಯಿತಾ? ಯಾವುದೋ ಒಂದು ಅಟೆನ್ಷನ್, ಅವ್ರನ್ನ ಕೈ ವೇವ್ ಮಾಡೋದಾಗಲಿ ಏನೂ ಇಲ್ಲ, ಅಟ್ಲೀಸ್ಟು ಹ್ಯಾಂಡ್ ಶೇಕ್ ಮಾಡಿ, ಹರೇ ಕೃಷ್ಣ ಅಂತ ಹ್ಯಾಂಡ್ ಶೇಕ್ ಮಾಡೋದು, ಇಲ್ಲಾಂದರೆ ಶೇಕ್ ಮಾಡೋದು, ಆವಾಗ ಅಟೆನ್ಷನ್ ಸಿಗುತ್ತೆ. ಎರಡನೇದು, ಅವರು ಮಾತಕ್ಕೆ ಶುರು ಮಾಡಿ, ಅಟ್ಲೀಸ್ಟ್ 1-2 ಮಾತ್ರ. ಎಲ್ಲಿಂದ ಬರ್ತಾ ಇದ್ದೀರಾ, ನೀವು ಹುಡುಗರ, ಏನು ಮಾಡ್ತಾ ಇದ್ದೀರಾ, ಏನು ಕೆಲಸ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಕೇಳೋದು, ಅವ್ರ ಬಗ್ಗೆ ಕೇಳೋದು. ಆಮೇಲೆ ಅವ್ರು ನೋಡಿದ ತಕ್ಷಣ, ನೋಡಿ ನೀವು ಸ್ಪಿರಿಚುವಲ್ ಆಗಿದ್ದೀರಾ, ನೀವೇನೋ ಯೋಗ ಮಾಡ್ತಾ ಇದ್ದೀರಾ, ಇಲ್ಲ ಭಗವದ್ಗೀತಾ ಬಗ್ಗೆ ಕೇಳಿದ್ದೀರಾ ಅಂತ ಮಾತಾಡಬೇಕು. ಕನೆಕ್ಟ್ ದ ಪರ್ಸನ್. ಯಾವ ಊರಿಂದ ಬರ್ತಾ ಇದ್ದಾರೆ, ಯಾವ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ದಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ, ಇದು ಕನೆಕ್ಟ್ ಆಗಬೇಕು. ಮೂರನೇದು, ಬುಕ್ಕನ್ನು ತೋರಿಸಿ. ಮೂರನೇ ಸ್ಟೆಪ್ಪು ಬುಕ್ಕು. ನಿಮ್ಮ ಮೂರನೇ ಸ್ಟೆಪ್ಪು ಮೊದಲನೇ ಬಾರಿ ಮಾಡಿದ್ರೆ ಸಿಗೋಲ್ಲ. ಇದು ಸೀಕ್ವೆನ್ಸ್ ಆಗಿ ಮಾಡಬೇಕು. ಮೊದಲನೇದು ಅವರ ಅಟೆನ್ಷನ್ ತೆಗಿಬೇಕು. ಎರಡನೇದು ಒಂದು ನಿಮಿಷ ಅಂತ ಹೇಳಿಬಿಟ್ಟು ಅವರಿಗೆ ಈ ಕಡೆ ಬರ್ತಾ ಇದ್ರೆ ಏನು ಮಾಡ್ತಾರೆ ಒಂದು ಪ್ರಶ್ನೆ ಕೇಳಬೇಕು. ಮೋಸ್ಟ್ಲಿ ಅವ್ರು ಎಸ್ ಅಂತ ಹೇಳಬೇಕು. ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅಂತ ಅವ್ರು ಗೊತ್ತಾಗ್ಬಿಡೋದು ನಮಗೆ. ಎಸ್ ಹೌದು ಇಲ್ಲೇ ಇರ್ತೀನಿ ಅಂದರೆ ನಾನು ಇಲ್ಲೇ ಇರ್ತೀನಿ ನೋಡಿ ಅಂತ ನಿಮ್ಮನ್ನ ಪರಿಚಯ ಮಾಡೋದು. ಆಮೇಲೆ ಒಂದು ಇಂಪಾರ್ಟೆಂಟ್ ತೋರಿಸ್ತೀನಿ, ಒಂದು ಸೆಕೆಂಡ್ ಅಂತ ತೋರಿಸ್ಬಿಟ್ಟು, ಈ ಭಗವದ್ಗೀತೆಯಲ್ಲಿ ಎಲ್ಲ ಇದೆ. ಫಾರ್ ಎಕ್ಸಾಂಪಲ್ ಭಗವದ್ಗೀತಾ ನೀವು ಮಾಡ್ತಾ ಇದ್ದೀರಿ ಅಂದರೆ ಮೊದಲನೇ ಪೇಜ್ ಓಪನ್ ಮಾಡಿದ್ರೇ ಸಾಕು. ಈ ಮೊದಲನೇದು ಫ್ರಾಂಕ್ಲಿನ್ ಆ್ಯಂಡ್ ಮಾರ್ಷಲ್ ಕಾಲೇಜ್, ಆಮೇಲೆ ಕ್ಯಾಥೋಲಿಕ್ ಥಿಯಾಲಜಿಯನ್, ಆಮೇಲೆ ಸೌತರ್ನ್ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ, ಮತ್ತು ಬರ್ಕ್ಲಿನ್ ಯೂನಿವರ್ಸಿಟಿ. ಈ ಯೂನಿವರ್ಸಿಟಿಯಲ್ಲಿ ಇದು ಬುಕ್ಸ್ ಕಾಲೇಜಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ಎಷ್ಟೊಂದು ಬ್ರಾಂಚಸ್ ಇರ್ತವೆ, ಇಂಜಿನಿಯರಿಂಗು. ಆ ರೀತಿ ಅಮೇರಿಕಾದಲ್ಲಿ ರಿಲಿಜಿಯಸ್ ಸ್ಟಡೀಸ್ ಅಂತ ಒಂದು ಬ್ರಾಂಚ್ ಇದೆ, BA MA ಮಾಡ್ಬೋದು. ಅವರೆಲ್ಲ ಈ ಬುಕ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಅವರು ಬರೆದಿದ್ದಾರೆ ಭಗವದ್ಗೀತಾ ಓಪನ್ ಮಾಡಿದ ತಕ್ಷಣ ಇದರಲ್ಲಿ ಬರೆದಿದ್ದಾರೆ ಯಾವ್ಯಾವ್ದು ಕಾಲೇಜ್ ಯೂನಿವರ್ಸಿಟಿಯಲ್ಲಿ ಈ ಬುಕ್ ಬಲಿಸ್ತಾ ಇದ್ದಾರೆ ಅಂತ. ನಾವು ಏನು ಹೇಳಬೇಕಾಗಿಲ್ಲ. ನೋಡಿ ಎಷ್ಟು ಕಾಲೇಜಲ್ಲಿ ಈ ಭಗವದ್ಗೀತಾನ ಬುಕ್ಸ್ ಆಗಿ ಬಲಿಸ್ತಾ ಇದ್ದಾರೆ. ನೀವು ತೊಗೊಂಡೋಗಿ ನೀವು ಇದನ್ನು ಓದಿ ಅಂತ ಹೇಳ್ಬೋದು. ಎರಡನೇದು, ಆ ಬುಕ್ಸ್ ಇದೆಯಲ್ಲ, ಬುಕ್ಸ್ನಲ್ಲಿ ಎಷ್ಟೊಂದು ಕಲರ್ ಪ್ರಿಂಟಿಂಗ್ಸ್ ಇದ್ದಾವೆ. ಯಾವುದೋ ಒಂದು ತೊಗೊಂಡು ಅದಕ್ಕೆ ಎಕ್ಸ್ಪ್ಲೈನ್ ಮಾಡೋದು. ನೋಡಿ ಭಗವದ್ಗೀತಾಲೇ ಈ ರೀತಿ ಹೇಳಿದ್ದಾರೆ, ಇದು ನಿಮಗೆ ಯೂಸ್ ಆಗುತ್ತೆ, ತೊಗೊಳ್ಳಿ ಅಂತ ಹೇಳೋದು. ಮೂರನೇದು, ಅವ್ರ ಕೈಗೆ ಕೊಡಬೇಕು. ಅವರು ಇದನ್ನು ನೋಡಬೇಕು. ಮೊದಲನೇದಕ್ಕೆ ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ಆಮೇಲೆ ವಾಪಸ್ ತೊಗೊಂಡು ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಅವ್ರು ಯಾರೊಬ್ಬ ವ್ಯಕ್ತಿ ಕೈಯಲ್ಲಿ ತೊಗೊತಾರೋ ಅವರು 99% ಅವ್ರ ಬುಕ್ ತೊಗೊಳ್ಳೋದು ಹೆಚ್ಚಾಗಿರುತ್ತೆ. ನೀವೇ ಇಟ್ಕೊಂಡು ಹೇಳಿದ್ರೆ ಅವ್ರ ಕೈಗೆ ಭಗವದ್ಗೀತಾ ಬುಕ್ ಹೋಗಿಲ್ಲ ಅಂದರೆ ಅವರು ತೊಗೊಳ್ಳೋದಿಲ್ಲ. ಮೂರನೇದು. ನಾಳೆದು ಆಸ್ಕ್ ಫಾರ್ ಡೊನೇಷನ್. ಮಾಮೂಲಾಗಿ ನಾವು ಸೆಲ್ ಮಾಡ್ತೀವಿ, ಭಗವದ್ಗೀತಾನ ಸೇಲ್ ಮಾಡ್ತೀವಿ. ಯಾಕಂದರೆ ಇದಕ್ಕೆ ಹಣ ಕೊಟ್ಟು ತೊಗೊಳಕ್ಕಾಗಲ್ಲ, ಅಷ್ಟು ಅಮೂಲ್ಯವಾದದ್ದು. ಅವ್ರ ಹತ್ರ ಹೇಳಿ, ನೀವು ನಿಮ್ಮ ಕೈಲಿ ಆದಷ್ಟು ಡೊನೇಷನ್ ಕೊಡಿ. ಅವ್ರು ಹೇಳ್ತಾರೆ, ಇದು ಪ್ರಿಂಟಿಂಗ್ ಚಾರ್ಜಿಗೆ, ಟ್ರಾನ್ಸ್ಪೋರ್ಟ್ ಚಾರ್ಜಿಗೆ ಇಷ್ಟ ಆಯಿತು, ದಯವಿಟ್ಟು ನಿಮಗೆ ಎಷ್ಟು ಕೊಡೋಕ್ಕಾಗತ್ತೋ ಕೊಡಿ ಅಂತ ಈ ಥರ ನಾವು ವಿಸ್ತರಣೆ ಮಾಡ್ಬೋದು. ಈ ರೀತಿ 4 ಪ್ರಾಸೆಸ್ ಫಾಲೋ ಮಾಡಿದ್ರೆ ಖಂಡಿತಾಗಿ ಬುಕ್ ಅನ್ನೋದು ಹೋಗುತ್ತೆ. ಮೊದಲನೇದು ಪ್ರಭುಪಾದ ಹತ್ರ ಬೇಡ್ಕೋಬೇಕು, ಚೆನ್ನಾಗಿ ಸಾಧನ ಮಾಡಬೇಕು, ಪ್ರತಿನಿತ್ಯ ನೀವು 1 ಶ್ಲೋಕ ಓದಿ. ಆಮೇಲೆ ಮನೆಯಲ್ಲಿ ಸ್ಟಾಕ್ ಇಟ್ಕೊಳ್ಳಿ, ಕಂಪಲ್ಸರಿ ಸ್ಟಾಕ್ ಇರಬೇಕು. 4ನೇದು ಈ ರೀತಿ ನಾನು ಹೇಳಿದೆ. 3ನೇದು ಈ ರೀತಿ ಹೇಳಿದ್ರಲ್ಲ, ಎಲ್ಲಿ ಹೋಗ್ತಿರೋ ಯಾರೊಬ್ಬರು ನೋಡ್ತಿರೋ ಅವ್ರನ್ನೇ ಹೇಳಿ. ಕೆಲವು ಟೈಮ್ ಏನಾಗುತ್ತೆ, ತುಂಬ ಚೆನ್ನಾಗಿ ಕೋಟ್ ಸೂಟ್ ಹಾಕ್ಕೊಂಡು ಎಲ್ಲ ಓದಿರ್ತಾರೆ, ಇವರು ತೊಗೊತಾರೆ, ಇವರು ಸ್ವಲ್ಪ ಬಡವರಾಗಿದ್ದಾರೆ, ಇವರು ತೊಗೊಳ್ಳಲ್ಲ ಅಂತ ನಾವು ಅನ್ಕೊತೀವಿ. ಯಾರೊಬ್ಬರು ಡಿಫ್ರೆನ್ಷಿಯೇಟ್ ಮಾಡಬೇಡಿ. ಯಾರು ತೊಗೊತಾರೆ ಯಾರು ತೊಗೊಲ್ಲ ಅಂದರೆ ಗೊತ್ತಾಗೋದಿಲ್ಲ. ನೋಡಿ, ಇದು ಈ ಬುಕ್ ವಿಸ್ತರಣೆ ಮಾಡೋದು ಪ್ರಭುಪಾದ ಹೇಳ್ತಾ ಇದ್ದಾರೆ ಸಮಾಧಿಗೆ ಸಮಾನ. ಸಮಾಧಿ ಯಾವಾಗ ಸಿಗತ್ತೆ ಅಂದರೆ ಭಕ್ತಿಯಲ್ಲಿ ಎಷ್ಟೊಂದು ಸ್ಟೇಜ್ ಇದ್ದಾವೆ. ಸಾಧು ಸಂಘ, ಆದರ್ಶ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ರುಚಿ, ಆಮೇಲೆ ಭಾವ, ಪ್ರೇಮ ಅಂತ ಕೊನೆಯಲ್ಲಿ ಭಾವ ಸ್ಟೇಜ್ ಬರುತ್ತೆ. ಈ ಬುಕ್ ಡಿಸ್ಟ್ರಿಬ್ಯೂಷನ್ ಅನ್ನೋದು ಆ ಭಾವ ಸ್ಟೇಜ್ನಲ್ಲಿ ಇದೆ. ಯಾಕೆಂದರೆ ರೋಡ್ ಹೋದ ತಕ್ಷಣ ಯಾರೊಬ್ಬರು ತೊಗೊತಾರೆ, ಯಾರು ಗಾಲಿ ನಮ್ಮನ್ನು ಬೈತಾರೆ, ಯಾರು ತೊಗೊಂಡಿಲ್ಲ, ನಮ್ಗೆ ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಕೆಲವರು ಅಮೇರಿಕದಲ್ಲಿ ನೋಡಿದ್ರೆ ಕೆಲವರು ಸಾಯಕ್ಕೆ ಬರ್ತಾರೆ, ಹೊಡಿಯೋಕ್ಕೆ ಬರ್ತಾರೆ.
ಏನಾಗುತ್ತೆ ಅಂದರೆ ನಮ್ಮ ಜೀವನ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಬುಕ್ ವಿಸ್ತರಣೆಗೆ ಹೋದ್ರೆ ನಮ್ಮ ಜೀವನ ಏನಾಗುತ್ತೆ ಗೊತ್ತಾಗಲ್ಲ. ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕೆಲವರು ತಗೊತಾರೆ, ಕೆಲವರು ಬೈತಾರೆ, ಕೆಲವರು ದುಡ್ಡು ಕೊಡ್ತಾರೆ, ಕೆಲವರು ಗೊತ್ತಾಗಲ್ಲ. ಹಾಗಾಗಿ ನಾವು ಯಾವನು ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಯಾರೇ ತಗೋ ತಾರೇ ಕಹೋ ಕೃಷ್ಣ ಉಪದೇಶ. ನಮ್ಮ ಮಹಾಪ್ರಭು ಹೇಳಿದ್ದಾರೆ, ಯಾರು ನೋಡಿದ್ರೆ ಹೇಳು. ನೀವು ಯಾರು ಹೋದ ತಕ್ಷಣ ಇವರು ತೊಗೊತಾರೆ ಇವರು ತೊಗೊಳ್ಳೋದನ್ನು ನೋಡಬೇಡಿ. ನಾನು ಹೇಳಿರೋದು ಈ 4 ಪಾರ್ಟ್ ಮಾಡಿ ಅವ್ರ ಹತ್ರ ಬುಕ್ ತೋರಿಸಿದ್ರೆ ಖಂಡಿತವಾಗಿ ಬುಕ್ ಅನ್ನೋದು ವಿಸ್ತರಣೆ ಆಗುತ್ತೆ. ಸೊ ಈಗ ಎಷ್ಟು ಜನ ವಿಸ್ತರಣೆ ಮಾಡೋಕ್ಕೆ ರೆಡಿ ಆಗಿದ್ದೀರಾ? ವೆರಿ ಗುಡ್, ವೆರಿ ಬೋಲ್. ಈಗ ನಿಮ್ಮ ಪ್ರಶ್ನೆ ಟೈಮು, ನಿಮ್ಗೆ ಏನು ಡಿಫಿಕಲ್ಟಿ ಇದ್ರೂ ಹೇಗೆ ಓವರ್ಕಮ್ ಬರೋದು ಅಂತ ನಾನು ಹೇಳ್ತೀನಿ. ಸೊ ನೀವೀಗ ಇದು ಪ್ರಶ್ನೆ ಕೇಳ್ಬೋದು. ಇನ್ನೊಂದು 10-15 ನಿಮಿಷ ನಾವು ಪ್ರಶ್ನೆ ಚರ್ಚೆ ಮಾಡೋಣ. 9:40 ಆಗಿದೆ, ಇನ್ನು 10 ನಿಮಿಷ ಇದೆ. ನಿಮ್ಗೆ ಏನು ಪ್ರಶ್ನೆ ಇದನ್ನು ಕೇಳಿ. ಈಗ ನಾವು ಮಾತಾಡೋದ್ರಲ್ಲಿ ಏನು ಪ್ರಶ್ನೆ ಇದ್ರೆ ಕೇಳ್ಬೋದು. ಇಲ್ಲ ಇದು ಪ್ರಾಸೆಸ್ ಅರ್ಥ ಆಗಿಲ್ಲ ಅಂದ್ರೂ ಕೇಳ್ಬೋದು. ಬುಕ್ ಹೇಗೆ ವಿಸ್ತರಣೆ ಮಾಡೋದು ಅಂತ. ಹರೇ ಕೃಷ್ಣ. ಯಾರ ಪ್ರಶ್ನೆ ಇದೆ? ಹೇಳಿ ಬ್ರೋ. ನಾನು ಒಂದು ಪುಸ್ತಕ ತಗೊಂಡೆ, ಕೃಷ್ಣ ಅಂತೇಳಿ ₹300 ಅಂತ ಹೇಳಿದ್ರು. ನಾನು ಈಗ ಬರ್ತಿಲ್ಲ, ನಾನು ಫಸ್ಟಿಗೆ ಬಂದು ಕೊಟ್ಟು ತೊಗೊಂಡೆ. ಅದೇ ಬೇರೆ ಕಡೆ ಹೋದಾಗ ₹100 ಕೊಡ್ತೀರಾ ತೊಗೊಳ್ತೀನಿ ಅಂತ ಅದರ ಬಾರ್ಗೇನ್ ಮಾಡ್ತಾರೆ. ಸೊ ಆ ಥರ ಬಾರ್ಗೇನ್ ಮಾಡಲು ನಾವು ಅದಕ್ಕೆ ಅವಕಾಶ ಕೊಡಬೇಕಾ? ಅದರಿಂದ ನಾವು ಸೇಲ್ಸ್ ಮಾಡಬೇಕಾ? ಅವ್ರು ಮಾಡ್ತಾ ಇದ್ರೆ ನೀವು ಮಾಡಿದ್ರ? ಅವ್ರು ಮಾಡ್ತಾರೆ. ಇವಾಗ ನಾನು ಪುಸ್ತಕ ಹೋಗ್ತೀನಿ, ಎಷ್ಟು ಬೆಲೆ ಅಂತ ಹೇಳ್ತಾ ₹300. ಇಲ್ಲ ₹100 ಕೊಡ್ತೀರಾ ಕೊಟ್ಟು ನಾನು ತೊಗೊಳ್ತೀನಿ. ನಾವು ಅವ್ರು ಮಾಡ್ತಾರೆ, ಯಾಕಂದರೆ ಅವ್ರ ಅಭ್ಯಾಸ ಆಗಿಬಿಟ್ಟಿದೆ. ನಾವು ಎಲ್ಲಿ ಹೋದ್ರೂ ಇಂಡಿಯನ್ಸ್ಗೆ ಏನಂದರೆ ಎಲ್ಲಿ ಹೋದ್ರೂ ನಾವು ಬಾರ್ಗೇನ್ ಮಾಡ್ತೀವಿ. ತರಕಾರಿಯಿಂದ ಹಿಡಿದು ಒಂದು ಮನೆ ತೊಗೊಟ್ಟಿದ ಹಿಡಿದು ಯಾವುದೋ ಒಂದು ರೀತಿ ನಾವು ಬಾರ್ಗೇನ್ ಮಾಡೇ ಮಾಡ್ತೀವಿ. ಅದು ಬಂದ್ಬಿಡುತ್ತೆ, ನಮ್ಮ ಬ್ಲಡ್ಡಲ್ಲಿ ಇದೆ. ಇವಾಗ ಹೋಗ್ಬೇಕಂದ್ರೆ ಹೋಗಲ್ಲ. ಅವ್ರದ್ದು ರೈಟ್, ಅದು ಬಾರ್ಗೇನ್ ಮಾಡೋದು ಅವ್ರ ರೈಟು. ನಮ್ಮ ಕೈಲಿ ಆದರೆ ಇವಾಗ ₹200 ಬುಕ್ ₹300 ತೊಗೊಂಡು ಬಂದಿದ್ದೀರಾ, ಅವ್ರು ಸರ್ $250 ಕೊಡಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಕೊಟ್ಬಿಡಿ. ಆ ₹50 ನಿಮ್ಮ ಪಾಕೆಟಿಂದ ಕೊಟ್ಬಿಡಿ. ಯಾಕೆಂದರೆ ಒಂದು ವ್ಯಕ್ತಿ ಆ ಬುಕ್ ತೊಗೊಂಡು ಹೋಗಿ ಭಕ್ತರಾಗೋಕ್ಕೆ ಚಾನ್ಸಸ್ ಇದೆ. ಇನ್ ಕೇಸ್ ಅವ್ರು ಓದಿ ಭಕ್ತರಾದರೆ ಆ ಕ್ರೆಡಿಟ್ ನಿಮಗೆ ಬರುತ್ತೆ. ಕೆಲವು ಟೈಮ್ ಬಾರ್ಗೇನ್ ಮಾಡ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಕೆಲವು ಟೈಮ್ ಕಡಿಮೆ ಕೊಡ್ತಾರೆ, ಇನ್ನೊಬ್ರು ಜಾಸ್ತಿ ಕೊಡ್ತಾರೆ. ಇನ್ನೊಬ್ರು ಕೇಳಿರ್ತೀನಿ, ನಾನು ಸುಮ್ಮನೆ ಸಣ್ಣ ಬುಕ್ ಕೊಟ್ಟಿರ್ತೀನಿ, ಅವ್ರು ₹500 ಕೊಟ್ಟಿರ್ತಾರೆ. ಹಾಗಾಗಿ ಅದು ಮ್ಯಾನೇಜ್ ಆಗೇ ಆಗುತ್ತೆ. ಕೆಲವರು ಜಾಸ್ತಿ ಕೊಡ್ತಾರೆ, ಕೆಲವರು ಕಡಿಮೆ ಕೊಡ್ತಾರೆ. ಎಷ್ಟು ಅವಾರ್ಡ್ ಬೈಂಗಿ ನನಗೆ ಮನೆ ತಗೊಳ್ಳೋ ಮನಸ್ಸಿಲ್ಲ. ಇಲ್ಲ, ನೀವು ಆಯ್ತು ಕೊಡಿ ಅಂತ ಕೊಟ್ಬಿಡೋದು. ನೀವು ಬಾರ್ಗೇನ್ ಮಾಡ್ತಾ ಇದ್ದಾರೆ, ಕೊಡಿ ಅಂತ ತಗೊಳ್ಳೋದು. ನನ್ನ ಕೈಲಿ ₹100 ಆಗೋದು, ನನ್ನ ಕೈಲಿ ₹100 ಕೊಡೋಕ್ಕಾಗಲ್ಲ. ಪ್ರಭುಪಾದಕ್ಕೆ ಕೊಟ್ಬಿಡ್ತೀನಿ. ನಾನು ಅದರ ಏನು ಮಾಡ್ತೀನಿ, ಕೊಟ್ಬಿಡ್ತೀನಿ. ಒಂದು. ಎರಡನೇದು ಆಗಲಿಲ್ಲ ಅಂದರೆ ಏನು ಮಾಡಬೇಕಂದ್ರೆ ನಾವು ಜೆಂಟಲ್ಮ್ಯಾನ್ ಆಗಿ ಡೀಲ್ ಮಾಡಬೇಕು. ಏನಂದರೆ ನೀವು ಕೊಟ್ಟಿಲ್ಲ ಬಾರ್ಗೇನ್ ಮಾಡ್ತೀರಾ ಅಂತ ನಾವು ಹೋಗ್ಬಾರ್ದು. ಆಯ್ತು ಸರ್, ಇಲ್ಲ ಸರ್ ನನ್ನ ಕೈಲಿ ಆಗೋದಿಲ್ಲ, ಈ ಪ್ರಿಂಟಿಂಗ್ ಚಾರ್ಜಸ್ ಇಷ್ಟಿದ್ದಾವೆ, ನಿಮ್ಗೆ ಒಳ್ಳೇದಾಗಲಿ, ಇನ್ನೊಂದು ಸರಿ ನೋಡೋಣ ಅಂತ ಅವ್ರಿಗೆ ಒಳ್ಳೇದು ವಿಶ್ ಮಾಡೋದು. ಒಳ್ಳೆ ದಿವಸ ಆಗಲಿ, ನನಗೆ ಒಳ್ಳೇದಾಗಲಿ ಅಂತ ಹೇಳಬೇಕು. ಒಂದು ಅಮೇರಿಕದಲ್ಲಿ ಒಂದು ಈ ರೀತಿ ಭಕ್ತರು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಹೋದ್ರು. ಆಮೇಲೆ ನಾನು ಕ್ರಿಶ್ಚಿಯನು, ನಾನು ತೊಗೊಳ್ಳಲ್ಲ, ಭಗವದ್ಗೀತಲ್ಲ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರು. ಅವರು ಆಯ್ತಮ್ಮ ಒಳ್ಳೇದಾಗಲಿ ನಿಮಗೆ, ಗುಡ್ ಡೇ ಅಂತ ವಿಶ್ ಮಾಡಿ ಚೆನ್ನಾಗಿ ಅವ್ರನ್ನ ವಿಶ್ ಮಾಡಿ ಕಳಿಸ್ಬಿಟ್ರು. ಒಂದು ಅರ್ಧ ಗಂಟೆ ಆದಮೇಲೆ ವಾಪಸ್ ಬಂದರು ಅವರು. ನೋಡಿ, ನನಗೆ ಭಗವದ್ಗೀತೆ ಮೇಲೆ ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ, ಬಟ್ ಆದರೂ ನೀವು ನಡ್ಕೊಂಡಿದ್ದೀರ ಜೆಂಟಲ್ಮ್ಯಾನ್ ಥರ, ತೊಗೊಂಡಿಲ್ಲ ಆದರೂ ನನ್ನ ಹತ್ರ ಒಳ್ಳೆ ಮಾತಾಡಿ ಕಳಿಸಿದ್ದೀರಾ, ಅದು ಖುಷಿ ಆಯಿತು. ನಿಮ್ಮ ಪರವಾಗಿ, ನಿಮ್ಮ ಖುಷಿ ಪರವಾಗಿ ನಾನು ತೊಗೊಳ್ತೀನಿ ಅಂತ ತೊಗೊಂಡು ಹೋಗೋದು ಅರ್ಧ ಗಂಟೆ ಆದಮೇಲೆ. ಸೊ ಆ ರೀತಿ ಕೆಲವರು ತೊಗೊಂಡಿಲ್ಲ, ಆರ್ಗ್ಯೂ ಮಾಡ್ತಾರೆ, ತರ್ಕ ಮಾಡ್ತಾರೆ. ಈಗ ನೀವೇನು ಭಗವದ್ಗೀತೆ ತರಕಾರಿ ಥರ ರೋಡ್ಗೆ ಬಂದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ, ಭಗವದ್ಗೀತೆ ಅನ್ನೋದು ಮನೆಯಲ್ಲೇ ಇರಬೇಕು, ನೀವು ಏನಕ್ಕೆ ತಂದು ತರ್ತಾ ಇದ್ದೀರಾ ಅಂತ ಎಷ್ಟೊಂದು ಗಾಲಿ ಮಾಡ್ತಾರೆ, ಎಷ್ಟೊಂದು ಬೈತಾರೆ. ಅವರಿಗೆ ಸರ್ ನಿಮಗೆ ಒಳ್ಳೇದಾಗಲಿ ಅಂತ ನಾವು ಅಲ್ಲಿಂದ ಜಾಗದಿಂದ ಬೇರೆ ಕಡೆ ಹೋಗಿ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಒಂದು ಅವ್ರು ತೊಗೊಂಡಿಲ್ಲ ಅಂದರೆ ಅವ್ರು ಬೈಬಾರ್ದು, ಆರ್ಗ್ಯುಮೆಂಟ್ ಮಾಡಬಾರ್ದು, ಅವ್ರಿಗೆ ಒಳ್ಳೇದಾಗಲಿ ಅಂತ ವಿಶ್ ಮಾಡಿಕೊಂಡು ಬಂದುಬಿಡ್ಬೇಕು. ಯಾಕಂದರೆ ಇನ್ನೊಬ್ಬ ವ್ಯಕ್ತಿ ಭಕ್ತರು ಹೋದರೆ ಅವರು ತೊಗೊತಾರೆ, ನೀವು ಜಗಳ ಆಡ್ಬಿಟ್ಟು ಬಂದುಬಿಟ್ರೆ ಇನ್ನೊಂದು ಭಕ್ತರು ಹೋದರೆ ನೆಕ್ಸ್ಟ್ ಟೈಮು ಇಸ್ಕಾನ್ ಅವರ ಯಾವತ್ತೂ ಗಲಾಟೆ ಮಾಡ್ತಾರೆ, ಬುಕ್ ಫೋರ್ಸ್ ಮಾಡಿ ಯಾರು ಕೊಡಬೇಕು, ಅವಶ್ಯಕತೆನೇ ಇಲ್ಲ. ಯಾಕಂದರೆ ನೀವು ಬುಕ್ ತೊಗೊಂಡಿದ ತಕ್ಷಣ ಪ್ರಭುಪಾದ ಬರೆದಿಟ್ಟಿದ್ದಾರೆ, ಯಾರ ಕೈಯಲ್ಲಿ ಯಾವ ಸಮಯದಲ್ಲಿ ಯಾವ ವ್ಯಕ್ತಿ ತೊಗೊತಾನೆ ಅಂತ ಬರೆದಿಟ್ಬಿಟ್ಟಿದ್ದಾರೆ. ನಮ್ಮ ಕೈಯಲ್ಲಿ ಆಗತ್ತೆ, ನಾನೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಅನ್ನೋದು ತಪ್ಪು. ಮೊದಲಲ್ಲಿ ನಮ್ಮ ಕೈಯಲ್ಲಿ ಯಾವುದೂ ಆಗೋದಿಲ್ಲ.
ನಾವು ಪ್ರಭುಪಾದಕ್ಕೆ ನಿಮಿತ್ತವಾಗಿದ್ದೀವಿ. ಪ್ರಭುಪಾದ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರೆ ಅದಕ್ಕೆ ನಾವು ಒಂದು ಇನ್ಸ್ಟ್ರೂಮೆಂಟ್ ಅಂದರೆ ಏನು, ಒಂದು ಮೀನ್ಸ್ ಅಷ್ಟೇ ನಾವು ತಿಳ್ಕೊಂಡಿರ್ತೀವಿ. ನಾನು ಕೊಡ್ತಾ ಇದ್ದೀರ, ಒಂದು ನಿಮಿಷ ಬರ್ತೀನಿ, ಪಾಯಿಂಟ್ಗೆ ಬರ್ತೀನಿ. ಸೊ ನಾನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ. ಅದಕ್ಕೆ ಹೇಳ್ತಿರೋ ಸಾಧನ ಒಂದು. ಆಮೇಲೆ ಹಂಬಲ್ನೆಸ್ ಬರಬೇಕು. ಅದು ನಮ್ಮ ಪುಸ್ತಕ ವಿಸ್ತರಣೆ ಸಕ್ಸಸ್ ಯಾವಾಗ ಅಂದರೆ, ನಾನು ಬುಕ್ ತೊಗೊಂಡು ರೋಡ್ಗೆ ಹೋಗ್ತೀನಿ, ರೋಡ್ ಮುಟ್ಟಿದ ತಕ್ಷಣ ಸಕ್ಸಸ್, ನನ್ನ ಬುಕ್ ಡಿಸ್ಟ್ರಿಬ್ಯೂಷನ್ ಸಕ್ಸಸ್ಸು. ಕೃಷ್ಣ ಎಷ್ಟು ಬುಕ್ ವಿಸ್ತರಣೆ ಮಾಡಿದ್ದೀನಿ ಅಂತ ನೋಡಲ್ಲ, ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ನೋಡ್ತಾ ಇದ್ದಾನೆ. ಇವಾಗ ಜಟಾಯು ರಾಮಾವತಾರಲ್ಲಿ ಜಟಾಯು ಫೈಟ್ ಮಾಡ್ದ, ಸಕ್ಸಸ್ ಆದ್ರ? ರಾವಣ ಕೊಂದ್ರ? ಇಲ್ಲ. ಅರ್ಜುನ ಹೋಗಿ ಯುದ್ಧ ಮಾಡ್ದ, ಅರ್ಜುನ ಗೆಲ್ಲಿಸ್ತಿದ್ದಾನೆ. ಕೃಷ್ಣನ ಹತ್ರ ಹೋಗಿ ಯಾರು ಗೆಲ್ಲಿಸಿದ್ದಾರೆ ಅಂತ ಕೇಳಿದ್ರೆ ಇಬ್ರು ಗೆಲ್ಲಿಸಿದ್ದಾರೆ. ಯಾಕೆ? ಕೃಷ್ಣ ಏನು ರಿಸಲ್ಟ್ ಬಂತು ಅಂತ ನೋಡಲ್ಲ, ಎಷ್ಟು ಪ್ರಯತ್ನ ಮಾಡಿದೆ. ಇವತ್ತು ಪ್ರಭುಪಾದ ಪರವಾಗಿ ನಾನು ಬುಕ್ ತೊಗೊಂಡು ಹೋಗಿ ರೋಡ್ನಲ್ಲಿ ನಿಂತ್ಕೊಂಡು ತೋರಿಸಿದೀನೋ, ಇಬ್ರು ಮಾತಾಡಿದೀನೋ, ಅವ್ರು ತೊಗೊಂತಾರೋ ಎಲ್ಲೋ ಬಿಡಿ, ಅದು ಸೆಕೆಂಡ್ರಿ. ನೀವು ಕರ್ತವ್ಯ ಮಾಡಿದ್ದೀರಾ ಅಂತ ನೋಡ್ತಾರೆ. ಆ ರೀತಿ ಇವಾಗ ನಿಮ್ಮ ಪ್ರಶ್ನೆ ಹೇಳಿ, ಅವ್ರು ಬಾರ್ಗೇನ್ ಮಾಡ್ತಾರೆ. ಹೇಳಿ, ತಗೋಬೇಕು. ಕರೆಕ್ಟ್, ನಾನು ಹೇಳ್ತೀನಲ್ಲ, ಗೋಡೆ 5 ಸಾರಿ ಹೊಡೆದ್ರೆ ಮುರಿದೋಗುತ್ತೆ. ಇಲ್ಲ ಬೇಡ, ಇಲ್ಲ ಯಾರು ಹೇಳಿದ್ರು? ಅದೇ ಹೇಳಿದೆ ನಾನು, 100% ಸಕ್ಸಸ್ ಅಂತ ಹೇಳ್ತಾ ಇದ್ದೀನಿ. ಅವ್ರು ತೊಗೊಂಡಿಲ್ಲ, ಬಾರ್ಗೇನ್ ಮಾಡ್ತಾ ಇದ್ದಾರೆ, ಅದು ಸಕ್ಸಸ್ ಇಲ್ಲ ಅಂತ ಹೇಳ್ಬೇಡಿ. 100% ಸಕ್ಸಸ್. ಯಾಕಂದ್ರೆ ಗೋಡೆ 5 ಸಾರಿ ಆದ್ಮೇಲೆ ಮುರಿದೋಗುತ್ತೆ. ಅವ್ನು 2 ನಿಮ್ಮ ಹತ್ರ ಬೇಡ ಅಂತ ಅಂತಾನೆ, ನಾಳೆ ಇನ್ನೊಬ್ಬರು ಭಕ್ತರು ನೋಡ್ತಾನೆ, ಅವ್ರ ಭಕ್ತರು ಖಂಡಿತ ತಗೊತಾನೆ. ಸ್ವಲ್ಪ ಮಸ್ಯ ಧರ್ಮಸ್ಯ ತ್ರಾಯತೆ ಮಹತ್ವ ಭಯ. ಅದಕ್ಕೆ ಮೈಂಡಿಂದ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಎಷ್ಟು ಹೇಳ್ತಾ ಇದ್ದೀನಿ, ಏನಕ್ಕೆ? ಸಕ್ಸಸ್ ಅನ್ನೋದು ನೀವು ಎಷ್ಟು ಎಫರ್ಟ್ ಮಾಡಿದ್ದೀರಾ ಅಂದ್ರೆ ಮೇಲೆ ಇರುತ್ತೆ. ಕೃಷ್ಣ ಇವತ್ತು ಹೋಗಿ ನೀವು ಸಕ್ಸಸ್ ಮಾಡಿದ್ದೀರಾ ಅಂತ ತಗೊತಾನೆ. ಯಾವಾಗ 100 ಬುಕ್ಸ್ ಮಾಡಿರ್ಬೋದು ಒಬ್ರು, ಇನ್ನೊಬ್ರು ಸುಮ್ಮನೆ ಹೋಗಿ ಬಂದಿರ್ತಾರೆ, ಒಂದು ಕೊಟ್ಟಿರಲ್ಲ ಬುಕ್. ಬಟ್ ಕೃಷ್ಣ ಯಾವ ರೀತಿ ನೋಡ್ತಾನೆ, ಇಬ್ಬರಿಗೆ ಸಮಾನವಾಗಿ ನೋಡ್ತಾನೆ. ಇಷ್ಟು ಎಫರ್ಟ್ ಮಾಡಿದ್ದಾನೆ. ಇನ್ನೊಂದು ಹೆಚ್ಚಾಗಿ ಹೇಳಿದ್ರೆ ಅವರು ಎಫರ್ಟ್ ಹಾಕಿರಲ್ಲ, ಅವ್ರು ಬುಕ್ ಕೊಟ್ಟಿರ್ತಾರೆ, ಇನ್ನೊಬ್ರು ಎಫರ್ಟ್ ಹಾಕಿರ್ತಾರೆ ಜಾಸ್ತಿ. ಕೃಷ್ಣ ಯಾರು ಮೆಚ್ತಾನೆ ಅಂದರೆ, ಯಾರು ಎಫರ್ಟ್ ಜಾಸ್ತಿ ಹಾಕಿದಾರೋ ಅವ್ರಿಗೆ ಮೆಚ್ತಾನೆ ಕೃಷ್ಣ. ಹಾಗಾಗಿ ನಾವು ಎಷ್ಟು ಎಫರ್ಟ್ ಹಾಕ್ತೀವೋ ಅದು ಕೃಷ್ಣ ನೋಡ್ತಾನೆ. ನಾನು ಕೊಟ್ಟಿದ್ದೀನೋ ಇಲ್ವೋ, ಎಲ್ಲ ಸಕ್ಸಸ್, 100% ಸಕ್ಸಸ್. ತಲೆ ಕೆಡ್ಸ್ಕೋಬೇಡಿ. ನೀವು ತೊಗೊಂಡಿಲ್ಲ ಅಂದರೆ ಸಕ್ಸಸ್ ಇಲ್ಲ ಅಂತ ನೀವು ಅದು ಚಿಂತೆ ಮೇಲೆ ತೆಗೀರಿ. ನಾನು ಹೋಗಿ ಇವತ್ತು ಪ್ರಚಾರ ಮಾಡಿದ್ದೀನಿ ಅಂದರೆ ಸಕ್ಸಸ್. ಅವ್ರು ತೊಗೊಂಡಿದ್ದಾರೋ ಇಲ್ವೋ ಸಪ್ರೇಟ್, ಸೆಕೆಂಡ್ರಿ. ಮತ್ತೆ ಹೇಳ್ತಾ ಇದ್ದೀನಿ, ಅವರು ಭಕ್ತರ, ಅವರು 100% ನಿಜ. ಇವಾಗ ಆಗಲ್ಲ, ಇವಾಗ ತೊಗೊಂಡಿಲ್ಲ, ಇನ್ನೊಬ್ಬರ ಹತ್ರ ಹೋಗಿ ತೊಗೊತಾರೆ, ಕಂಪಲ್ಸರಿ ತೊಗೊತಾರೆ. ನಡೆದಿರೋದು ಎಷ್ಟೊಂದೋ ಜನ ಹೇಳ್ತಾರೆ, 5 ಸಾರಿ ನಾನು ತೊಗೊಂಡಿಲ್ಲ, 6ನೇ ಸಾರಿ ಯಾರೋ ಭಕ್ತರು ಹೇಳ್ತಾರೆ ತೊಗೊಂಡ್ಬಿಡ್ತಾರೆ. ಹಾಗಾಗಿ ನೀವು ಸಕ್ಸಸ್ ಅಂತ ತಿಳ್ಕೊಬೇಕು. ಮೊದಲನೇ ಬಾರಿ ನಾನು ಕೊಟ್ಟಿದ್ದೀನಿ, ಅವನು ಇನ್ನೊಂದು ಸರಿ ಭಕ್ತರಾಗ್ತಾನೆ ಫ್ಯೂಚರ್ ಇಲ್ಲ ಅಂತ ತಿಳ್ಕೊಬೇಕು. ಹಾಗಾಗಿ ನಾವು ಎಷ್ಟು ಎಫರ್ಟ್ ಹಾಕಿದ್ದೀನಿ ಇವತ್ತು ಅದು ಮೆಷರ್ ಮಾಡಿ. ನಾನು ಎಷ್ಟು ಬುಕ್ ಕೊಟ್ಟಿದ್ದೀನಿ ಅಂತ ಮೆಷರ್ ಮಾಡ್ಕೋಬೇಡಿ, ಅಂದರೆ ಅದು ಬುಕ್ ಡಿಸ್ಟ್ರಿಬ್ಯೂಷನ್ ಆಗೋಲ್ಲ. ಯಾಕಂದರೆ ನೀವು ನಾನು ಎಷ್ಟು ಮಾಡ್ತಾ ಇದ್ದೀನಿ, ನನ್ನ ನೋಡಿ ನಾನು ಮಾಡಿದ್ದೀನಿ ಅಂತ ಬರುತ್ತೆ. ಇದು ಪ್ರಭುಪಾದ ಮಾಡ್ತಾ ಇರೋದು. ಪ್ರಭುಪಾದಕ್ಕೆ ಇವಾಗ ಹೆಲ್ಪ್ ಮಾಡ್ತಾ ಇದ್ವಿ. ಹೋಗಿ ನಾವು ವಾನರ ಥರ, ಸ್ಕುರಿಲ್ ಥರ ಅನಿಲ್ ಸೇವೆ ಮಾಡ್ತಾ ಇದ್ವಿ. ಎಷ್ಟಾಗತ್ತೋ ನಮ್ಮ ಕೈಯಲ್ಲಿ ಹೋಗಿ ರಾಮಸ್ಯತ್ತು ಕಟ್ತಾ ಇದ್ವಿ. ಪ್ರಭುಪಾದ ಮಾಡ್ತಾ ಇದ್ದಾರೆ, ಕೃಷ್ಣ ಬುಕ್ ಕೊಡ್ತಾ ಇದ್ದಾರೆ. ಅವರು ಬರೆದಿದ್ದಾರೆ ಈ ಬುಕ್ ಯಾರ ಕಡೆ ಎಲ್ಲಿ ಯಾವಾಗ ಹೋಗುತ್ತೆ ಅಂತ. ನಮ್ಮ ಕೈಯಲ್ಲಿ ಕೊಡೋಕ್ಕಾಗತ್ತೆ? ಕೆಲವರು ಹೇಳ್ಬೋದು, ಪ್ರಭು ನನಗೆ ಮಾತಾಡೋಕ್ಕೆ ಬರೋದಿಲ್ಲ. ಒಬ್ಬ ವ್ಯಕ್ತಿ ಅಮೆರಿಕದಲ್ಲಿ ಬಸ್ ಸಂಕೀರ್ತನ್ ಪಾರ್ಟಿ ಅಂತ ಇರುತ್ತೆ, ಬಸ್ನಲ್ಲಿ ಹೋಗ್ತಾರೆ. ಇವಾಗಲೇ ನಮ್ಮ ಬ್ಯಾಂಗ್ಳೂರ್ಗೆ ಬಂದಿದ್ದಾರೆ, ಡೆಲ್ಲಿಯಿಂದ ಬಂದಿದ್ದಾರೆ, ಇಸ್ಕಾನ್ ಸೌತ್ ಬ್ಯಾಂಗ್ಳೂರ್ಗೆ. ಅವರು ಸುಮಾರು 1 ತಿಂಗಳು ಕ್ಯಾಂಪ್ ಆಗಿ ಇದ್ದಾರೆ. ನಾವು ಮಾಮೂಲಾಗಿ ಏನು ಹೇಳ್ತೀವಿ, ಬ್ಯಾಂಗ್ಳೂರಲ್ಲಿ ಯಾರು ಭಗವದ್ಗೀತೆ ತೊಗೊಳ್ಳಲ್ಲ, ಎಲ್ಲರ ಮನೆಯಲ್ಲಿ ಅಂತ ತಿಳ್ಕೊಂಡ್ಬರ್ತೀವಿ. ಅವ್ರು ಪ್ರತಿನಿತ್ಯ ಸಿಗ್ನಲಲ್ಲಿ 1000 ಬುಕ್ಸ್ ಮಾಡ್ತಾ ಇದ್ದಾರೆ. ನಾವು ಅನ್ಕೊಂತೀವಿ ಭಗವದ್ಗೀತೆ ಹೋಗೋದಿಲ್ಲ ಬೆಂಗಳೂರಲ್ಲಿ ಆಯಿತು ಅಂತ. ಇಲ್ಲಿ ಆಗಲ್ವಾ? ಆಯಿತು, ನೀವು ಪಕ್ಕ ತುಮಕೂರ್ಗೆ ಹೋಗಿ, ಇಲ್ಲ ನನಗೆ ಮಾಗಡಿಗೆ ಹೋಗಿ, ಎಲ್ಲೇ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡಿ. ಬಟ್ ನೀವು ಬ್ಯಾಂಗ್ಳೂರಲ್ಲೇ ಹೋಗುತ್ತೆ. ಯಾಕಂದರೆ ಬರೆದಿದ್ದಾರೆ ಪ್ರಭುಪಾದಲ್ಲಿ ಯಾರು ತೊಗೊತಾರೆ ಅಂತ ಬರೆದಿದ್ದಾರೆ. ಪ್ರಯತ್ನ ನಾವು ಮಾಡಿದೀವ ಅನ್ನೋದು ಪ್ರಶ್ನೆ. ಮಾಡಿದ್ರೆ ಹೋಗುತ್ತೆ. ಸೊ ಹಾಗಾಗಿ ಈ ಬುಕ್ಸ್ ಅನ್ನೋದು ನಾವು ವಿಸ್ತರಣೆ ಮಾಡಬಹುದು. ಏನೋ ಹೇಳಕ್ಕೆ ಬಂದ ಮತ್ತೋಗಿದ್ದೀನಿ. ಬೇರೆ ಏನು ಪ್ರಶ್ನೆ ಇದೆ? ಇವಾಗ ಸೊ ಮೊದಲನೇದು ಹೇಳಬೇಕು, ಇದು ಭಗವದ್ಗೀತಾ ಮಹಾಭಾರತದಿಲ್ಲ, ಇದು ನಮಗೆ ಪರವಾಗಿ ಮ್ಯಾನ್ಯಲ್. ಇವಾಗ ಬೈಬಲ್ ಇದೆ, ಕುರಾನ್ ಇದೆ ಅಂತ ಆ ಥರ ಗ್ರಂಥಗಳಿದೆ.
ಇದು ಕೃಷ್ಣ ನಮಗೆ ಪರವಾಗಿ ಇವರು ಒಂದು ಮರದ ಕೆಳಗಡೆ ಅರ್ಜುನ್ಗೆ ಹೇಳಿದರೆ ಭಗವದ್ಗೀತೆ ಬಗ್ಗೆ ಯಾರು ಗೊತ್ತಾಗಲ್ಲ. ಕೃಷ್ಣ ನಮಗೆ ಮ್ಯಾನ್ಯುವಲ್ ಆಗಿ ಕೊಟ್ಟಿದ್ದಾರೆ. ಮೊದಲನೇದು ನಮ್ಮ ಜೀವನ ಹೇಗೆ ನಡ್ಕೋಬೇಕು ಅನ್ನೋದು ಮ್ಯಾನ್ಯುವಲ್, ಎಲ್ಲರೂ ಮನೆಯಲ್ಲಿ ಇರಬೇಕು. ಎರಡನೇದು ಜಗಳ ಅಂತ ಆಗಲ್ಲ. ಯಾಕೆಂದರೆ ಅರ್ಜುನ ಏನಾಯಿತು, ಯುದ್ಧಕ್ಕೆ ಮುಂಚೆ ನಾನು ಯುದ್ಧ ಮಾಡಲ್ಲ, ನನ್ನ ಕೈಯಲ್ಲಿ ಯಾವುದು ಆಗಲ್ಲ, ನಾನು ಮಾಡೋದಿಲ್ಲ ಅಂತ ಇತ್ತು. ಭಗವದ್ಗೀತೆ ಕೇಳಾದ್ಮೇಲೆ ಏನು ಬದಲಾವಣೆ ಆಯಿತು, ಗಳಿಸ್ದ. ಅದೇ ರೀತಿ ನಾವು ಜೀವನದಲ್ಲಿ ಕೆಲವರು ಮಾಡೋಕ್ಕಾಗಲ್ಲ, ಲೋ ಮೋಟಿವೇಶನ್ ಇರುತ್ತೆ ಸ್ಟೂಡೆಂಟ್ಗೆ, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಇರೋರು ಅರ್ಜುನ್ ರೀತಿ ಈ ಕೃಷ್ಣನ ಸಂಪರ್ಕದಲ್ಲಿ ಬಂದರೆ ಭಗವದ್ಗೀತೆ ತಿಳ್ಕೊಂಡ್ರೆ ಏನಾಗುತ್ತೆ, ಅರ್ಜುನ್ ಥರ ಗೆಲ್ಲಿಸ್ಬೋದು. ಇವಾಗ ನೀವು ಗೆಲ್ಲಿಸ್ಬೇಕಾ ಜೀವನದಲ್ಲಿ ಓಡಿಸ್ಬೇಕಂತ ಕೇಳಿ, ಅವ್ರು ಏನು ಹೇಳ್ತಾರೆ, ಗೆಲ್ಲಿಸ್ಬೇಕು ತೊಗೊಂಡೋಗಿ ಅಂತ ಕೊಟ್ಬಿಟ್ಟು ಅಲ್ವಾ, ಅಲ್ಲಿ ತಾನೇ ನಡೆದಿರೋದು. ನೆಕ್ಸ್ಟ್ ಮತ್ತೆ ಹೇಳಿ, ಈ ಗ್ರಂಥಗಳು ಯಾರ್ಯಾರ ಮನೆಗಳಿದ್ದಾವೆ, ಎಸ್ಪೆಷಲಿ ಭಾಗವತ ಪ್ರತಿನಿತ್ಯ ದೇವತೆ 30-30 ಕೋಟಿ ದೇವಗಳು ಬಂದು ನಮಸ್ಕಾರ ಮಾಡಿಬಿಟ್ಟು ಹೋಗ್ತಾರೆ. ಅದು ಶಾಸ್ತ್ರ ಕೊಟೇಶನ್ ಬೇಕಾ ಕಲಿಸ್ಕೊಡ್ತೇನೆ. ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಯಾರೊಬ್ಬ ಮನೆಯಲ್ಲಿ ಭಾಗವತನಿಗೆ ಸಾಕ್ಷಾತ್ ಕೃಷ್ಣ ಇದ್ದಾನೋ ಅವ್ರು ಪ್ರತಿನಿತ್ಯ ಭಾಗವತ ಓದೋದಕ್ಕೆ, ನೋಡೋಕ್ಕೆ, ನಮಸ್ಕಾರ ಮಾಡೋಕ್ಕೆ ದೇವತೆಗಳು ಬರ್ತಾರೆ. ಸೊ ಮನೆಯಲ್ಲಿ ಇದ್ದರೆ ಎಲ್ಲ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ. ಇನ್ಫ್ಯಾಕ್ಟು ಪ್ರಾಬ್ಲಮ್ ಇರೋದಿಲ್ಲ ಮನೆಯಲ್ಲಿ. ಯಾರ ಮನೆಯಲ್ಲಿ ಭಗವದ್ಗೀತೆ ಇದೋ ಅವ್ರ ಮನೆಯಲ್ಲಿ ಕೃಷ್ಣ ಇದ್ದರೆ ಹೇಗೆ ಪ್ರಾಬ್ಲಮ್ ಆಗುತ್ತೆ. ಈಗ ಒಂದು ರಾಜ ನಿಮ್ಮ ಮನೆಗೆ ಬರ್ತಾರೆ, ಪ್ರಧಾನಮಂತ್ರಿ ನಿಮ್ಮ ಮನೆಗೆ ಬರ್ತಾರೆ, ಕಷ್ಟಗಳಾಗತ್ತಾ? ಕಷ್ಟಗಳ ಹೊರಟೋಗುತ್ತೆ. ಅದೇ ರೀತಿ ಈ ಸುಪ್ರೀಂ ಪರ್ಸನಾಲಿಟಿ, ಈ ಇಡೀ ಪ್ರಪಂಚಕ್ಕೆ ದೇವತಾ ಕೃಷ್ಣ, ಅವ್ರ ಮನೆಯಲ್ಲಿ ಇದ್ರೆ ಎಲ್ಲ ದೇವತೆಗಳು ನೋಡಕ್ಕೆ ಬರ್ತಾರೆ. ಯಾಕಂದರೆ ಕೃಷ್ಣ ಭಾಗವತ ತುಲ್ಯ. ಯಾಕಂದರೆ ಭಾಗವತದಲ್ಲಿ ಹೇಳಿದ್ದಾರೆ, ಕೃಷ್ಣ ಭಗವದ್ಗೀತೆಗೆ ಸಮಾನ. ಕೃಷ್ಣ ಮತ್ತು ಭಗವದ್ಗೀತೆ ಏನು ವ್ಯತ್ಯಾಸ ಇಲ್ಲ. ಸೊ ಹಾಗಾಗಿ ಕೃಷ್ಣ ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಹೇಗೆ ಪ್ರಾಬ್ಲಮ್ ಬರುತ್ತೆ? ನಿಮ್ಮ ಮನೆಯಲ್ಲಿ ಒಂದು ಎಮ್ ಎಲ್ ಎ ನಿಮ್ಮ ಮನೆ ನಿಮ್ಗೆ ಗೊತ್ತಾದರೂ ನೀವು ಹೇಳ್ತೀರಾ, ನೋಡಿ ನನಗೆ ಎಮ್ ಎಲ್ ಎ ಗೊತ್ತು, ಎಷ್ಟು ಪವರ್ಫುಲ್, ನಮ್ಮ ಪೊಲೀಸ್ ಗೊತ್ತು, ಕಾನ್ಸ್ಟೇಬಲ್ ಗೊತ್ತು, ಒಂದು DIG ಗೊತ್ತು ಅಂತಂದರೆ ನಾವು ಪವರ್ಫುಲ್ ಆಗ್ಬಿಡ್ತೀವಿ. ಇವಾಗ ನಿಮ್ಗೆ ಕೃಷ್ಣನೇ ಸಾಕ್ಷಾತ್ ಪರಬ್ರಹ್ಮನೇ ಗೊತ್ತಾಗತ್ತೆ. ನಿಮ್ಗೆ ಪರಬ್ರಹ್ಮನೇ ಮನೇಲಿದ್ದರೆ ಎಷ್ಟು ಸ್ಟ್ರಾಂಗ್ ಇರಬೇಕು, ನಮಗೆ ಎಷ್ಟು ಒಳ್ಳೇದಾಗತ್ತೆ ಅಂತ ಅವ್ರು ಹೇಳಿ. ಮತ್ತೆ ಬೇರೆ ಪ್ರಶ್ನೆಗಳಿದೆಯಾ? ಇವಾಗ ಎಷ್ಟು ಜನ ಇವತ್ತು ಭಗವದ್ಗೀತೆ ಭಾಗವತನ ತೊಗೊಂಡು ಹೋಗ್ತೀರಾ ಮನೆಗೆ ಡಿಸ್ಟ್ರಿಬ್ಯೂಷನ್ಗೆ? ನೋಡಿ, ಯಾರು ಮಾಡಿಲ್ವೋ, ಮೊದಲನೇ ಬಾರಿ ಮಾಡ್ತಾ ಇರೋದು ಅವ್ರಿಗೆ ಯಾಕೆ ದುಡ್ಡು ತಲೆ ಕೆಡಿಸ್ಕೊಂಬರಿ. ನಾನು ಒಂದು ಬುಕ್ಕು 300 ರೂಪಾಯಿ ಆಗುತ್ತೆ, ನಾನು ಕೊಡ್ತೀನಿ ಆಯಿತಾ. 10 ಜನ 3,000 ನಾನೇ ಕೊಡ್ತೀನಿ. ನೀವು ಕೆಲಸ ಏನು, ತೊಗೊಂಡು ಹೋಗೋದು, ಮನೆಗೆ ತೊಗೊಂಡು ಹೋಗೋದು ಈ ಭಾಗವದ್ಗೀತೆನ. ಯಾರು ಒಬ್ಬ ವ್ಯಕ್ತಿನ ನೋಡ್ತೀರ, ಮೊದಲನೇ 10-15 ಜನ ಯಾರು ನೋಡ್ತೀರೋ ಅವ್ರು ಕೊಟ್ಬಿಟ್ಟು ಎಷ್ಟು ನಿಮಗೆ ದಾನ ಕೊಡೋಕ್ಕಾಗತ್ತೆ ಅಂದರೆ ದುಡ್ಡು ತೊಗೊಳ್ಳಿ. ಅವ್ರ ಹತ್ರ ಹೇಳಿ, ಇದು ಪ್ರಿಂಟ್ ಮಾಡೋಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ, ದಯವಿಟ್ಟು ಕೊಡಿ ಅಂತ. ಎಷ್ಟು ತೊಗೊಂಡ್ತಾರೋ ಕೊಂಡ್ಬಿಟ್ಟು ಪ್ರಭು ಕೊಟ್ಬಿಡಿ ಆಯಿತಾ. ಮೊದಲನೇ ಬಾರಿ ಯಾರು ಮಾಡಿಲ್ವೋ ಭಗವದ್ಗೀತೆ ನಾನು ವಿಸ್ತರಣೆ ಮಾಡಿಲ್ಲ ಪ್ರಭು, ಪ್ರಯತ್ನ ಮಾಡ್ತೀನಿ, ನೀವು ಹೇಳಿದರೆ ಎಷ್ಟು ಅಂತ ಪ್ರಯತ್ನ ಮಾಡಿ. ಏನು ಅಷ್ಟು 3,000 ಏನಾಗಲ್ಲ, ಕೃಷ್ಣ ಎಲ್ಲೊಂದು ಕೊಡ್ತಾನೆ ನಿಮಗೆ. ಇನ್ನೊಂದು ತಿಳ್ಕೊಳ್ಳಿ, ಯಾವತ್ತು ನೀವು ಕೃಷ್ಣನ ಬಗ್ಗೆ ನೀವು ಚಿಂತೆ ಮಾಡಿ ಕೃಷ್ಣನ ದುಡ್ಡು ಹಾಕ್ತಿರೋ, ಕೃಷ್ಣ ಕೊಟ್ಟೆ ಕೊಡ್ತಾನೆ, ಡಬಲ್ ಆಗಿ ಕೊಡ್ತಾನೆ, ಟ್ರಿಪಲ್ ಆಗಿ ಕೊಡ್ತಾನೆ. ನಾನು ಯಾವತ್ತೂ ನೋಡಿದ್ದೀನಿ, ಇಷ್ಟು ಹಾಕ್ಬೇಕಾ ಅಣ್ಣ, ಮನೆಯಲ್ಲಿ ಇಷ್ಟು ಹಿಡ್ಕೋಬೇಕಂತ ಅನ್ಕೊತೀನಿ, ಬಟ್ ಟ್ರಿಪಲ್ ಆಗಿ ಎಲ್ಲೋ ಒಂದು ಕಡೆ ಬರುತ್ತೆ. ನಮ್ಮ ತಾಯಿ ಯಾವತ್ತೂ ಬಿಟ್ಟಿರ್ತಾರೆ, ಒಂದು ನೆಲ ಬಿಟ್ಟಿದ್ದಾರೆ ಬರೋದಿಲ್ಲ ಅಂತ, ಎಲ್ಲೋ ಕೊನೆಯಲ್ಲಿ ಅವರತ್ತಿ ಉಳ್ಕೊಂಡು ಬರ್ತಾರೆ. ನೋಡಿ, 5 ಲಕ್ಷ ಇಟ್ಕೊಳ್ಳಿ ಅಂತ ಕೊಟ್ಬಿಟ್ಟು ಹೋಗ್ತಾರೆ. ಯಾವ ಕನ್ವಿನ್ಸ್ ಆಗಿ ನಾನು ಕೃಷ್ಣನಿಗೆ ಸರೆಂಡರ್ ಆಗ್ತಿರೋ, ದುಡ್ಡು ಬಡಿ ಚಿಂತ್ಕೋಬೇಡಿ. ಯಾಕಂದರೆ ನಾನು ಲಕ್ಷ್ಮೀಪತಿ, ಕೃಷ್ಣ ಹತ್ರ ಇಲ್ಲ, ದುಡ್ಡು ನಿಮ್ಮ ಹತ್ರ ಇದೆಯಾ, ಹಾಗಾಗಿ ದುಡ್ಡು ಬಂದೇ ಬರುತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ. ಮೊದಲನೇ ಬಾರಿ ನಾನು ವಿಸ್ತರಣೆ ಮಾಡ್ತೀನಿ. ಅವರು ನಿಮ್ಮ ಕೆಲಸ ಏನು, ಪ್ರಭುಪತ್ರ ಬುಕ್ ತೊಗೊಂಡು ಹೋಗಿ ವಿಸ್ತರಣೆ ಮಾಡೋದು, ಎಷ್ಟು ಹಣ ಬರುತ್ತೆ ಪ್ರಭು ಹತ್ರ, ಇವರು ಪ್ರಭುಗಳ ಹತ್ರ ಕೊಟ್ಬಿಡಿ, ಹೇಳಿ ಇಷ್ಟು ಆಗುತ್ತೆ ಅಂತ. ಅವ್ರು ಕೊಟ್ಟೇ ಕೊಡ್ತಾರೆ, ಅದಕ್ಕಿಂತ ಹೆಚ್ಚಾಗಿ ಕೊಡ್ತಾರೆ. ಬಟ್ ಪ್ರಯತ್ನ ಮಾಡಿ. ವರ್ಸ್ಟ್ ಕೇಸ್ ಏನಾಗುತ್ತೆ, ಬುಕ್ ಇನ್ನೊರ ಹತ್ರ ಹೋಗಿರುತ್ತೆ, ದುಡ್ಡು ಬರಲ್ಲ, ಅಷ್ಟು ತಾನೇ, ಪರವಾಗಿಲ್ಲ, ಅದು ನಾನು ಕೊಡ್ತೀನಿ. ಹಾಗಾಗಿ ಮೊದಲನೇ ಬಾರಿ ಯಾರ್ಯಾರು ಬುಕ್ ಡಿಸ್ಟ್ರಿಬ್ಯೂಷನ್ ವಿಸ್ತರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ಇವತ್ತು ದಯವಿಟ್ಟು ಅಟ್ಲೀಸ್ಟ್ ಒಂದು ಭಗವದ್ಗೀತೆ ತೊಗೊಂಡೋಗಿ ಪ್ರಯತ್ನ ಮಾಡಿ. ನಾನು ಹೇಳಿದ ತಕ್ಷಣ ಪ್ರಯತ್ನ ಮಾಡಿ, ಆಮೇಲೆ ಹೇಳಿ. ನೆಕ್ಸ್ಟ್ ವೀಕ್ ನಾವು ಯಾವಾಗ ಮೀಟ್ ಮಾಡೋ ಅವಾಗ ಚರ್ಚೆ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಪೂಜ್ಯರಾದ ಗೌರಚಂದ್ರ ಗೋಪಿನಾಥ್ ದಾಸ್ ಪ್ರಭು ಅವರು ನಮಗೆ ಯಾವ ರೀತಿ ಪುಸ್ತಕ ವಿತರಣೆ ಮಾಡಬೇಕು, ಹಾಗೆ ತುಂಬ ಉದಾಹರಣೆ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಅವರಿಗೆ ಸತಿ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮುಖಾಂತರ ಕೃತಜ್ಞತೆ ತಿಳಿಸಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಎಂದಿನಂತೆ 5 ನಿಮಿಷದ